ಎಲ್ರಿಗೂ ನಮಸ್ಕಾರ. ನಾನು ಸಾಹಿತ್ಯ ಶಿವಕುಮಾರ್. 2026 ಹಾಗೂ 27ನೇ ಸಾಲಿನಲ್ಲಿ ದೇಶಾದ್ಯಂತ ಜನಗಣತಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜನಗಣತಿ ಕಾರ್ಯಕ್ರಮದ ಬಗ್ಗೆ ಸಮಗ್ರ ಚರ್ಚೆಯನ್ನ ನಾವು ಈ ದಿನ ಮಾಡೋಣ. ಮೊದಲಿಗೆ ಈ ಒಂದು ಜನಗಣತಿ ಕಾರ್ಯಕ್ರಮ 2 ಹಂತದಲ್ಲಿ ನಡೆಯುತ್ತೆ. ಒಂದನೇದಾಗಿ ಮನೆಗಳ ಪಟ್ಟಿಯನ್ನ ತಯಾರಿಸಿಕೊಳ್ಳೋದು ಅಥವಾ ಮನೆಗಳ ಗಣತಿ, ಇದು ಮೊದಲನೇ ಹಂತ. ಹಾಗೂ ಎರಡನೇ ಹಂತ ಜನಸಂಖ್ಯೆಯ ಗಣತಿಯನ್ನ ಮಾಡುವಂಥದ್ದು. ಈ 2026 ಈ ವರ್ಷ ನಾವು ಮೊದಲಿಗೆ ಮೊದಲ ಹಂತವನ್ನು ಮಾತ್ರ ಮಾಡ್ತಾ ಇದ್ದೀವಿ. ಅಂದ್ರೆ ಮನೆಗಳ ಪಟ್ಟಿಯನ್ನ ಅಥವಾ ಮನೆಗಳ ಗಣತಿಯನ್ನ ಮಾಡುವಂಥದ್ದು ಈ 2026ರಲ್ಲಿ. ಮುಂದಿನ ವರ್ಷ 2027ರಲ್ಲಿ ಜನಸಂಖ್ಯೆಯ ಗಣತಿಯನ್ನ ಮಾಡ್ತಾ ಇದ್ದೀವಿ. ಈಗ ಮೊದಲಿಗೆ ಈ ಒಂದು ಮೊದಲ ಹಂತವನ್ನ ನಾವು ನೋಡೋದಾದ್ರೆ ಮನೆಗಳ ಪಟ್ಟಿಯನ್ನ ಅಥವಾ ಮನೆ ಗಣತಿಯನ್ನ ಮಾಡುವಂಥದ್ದು. ಈ ಒಂದು ಮನೆಗಳ ಪಟ್ಟಿಯನ್ನ ತಯಾರಿಕೆಯಲ್ಲಿ ಏನೇನನ್ನ ಒಳಗೊಂಡಿದೆ ಅನ್ನೋದನ್ನ ನೋಡೋದಾದ್ರೆ ಇದರಲ್ಲಿ ಮನೆಗಳನ್ನ ಒಳಗೊಂಡಿರುತ್ತೆ. ಕಟ್ಟಡಗಳು, ಕುಟುಂಬಗಳು, ಸೌಕರ್ಯಗಳು, ಸ್ವತ್ತುಗಳು, ವಸತಿಯೇತರ ಸ್ಥಳಗಳು ಹಾಗೂ ವಾಣಿಜ್ಯ ಕಟ್ಟಡಗಳು ಮತ್ತು ಇತರ ಸ್ಥಳಗಳು. ಇಷ್ಟು ಸ್ಥಳಗಳನ್ನ ನಾವು ಮೊದಲಿಗೆ ಗುರುತಿಸಿಬಿಟ್ಟು ಈ ಒಂದು ಗಣತಿಯನ್ನ ನಾವು ಮಾಡಬೇಕಾಗತ್ತೆ. ಇದು ಮನೆಗಳ ಪಟ್ಟಿ ತಯಾರಿಕೆಯನ್ನು ಒಳಗೊಂಡಿರುವಂತಹ ಒಂದು ಸಂಕ್ಷಿಪ್ತ ಮಾಹಿತಿ. ಮುಂದಿನ ಒಂದು ಅಂಶವನ್ನ ನೋಡೋದಾದ್ರೆ ಈ ಒಂದು ಗಣತಿ ಕಾರ್ಯವನ್ನ ಮಾಡ್ಲಿಕ್ಕೆ ನಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಇರುವಂತಹ ಒಂದು ಮೊಬೈಲ್ ಕಾನ್ಫಿಗರೇಷನ್ ಇರುವಂತ ಮೊಬೈಲ್ ಬೇಕಾಗತ್ತೆ. ಅಂದ್ರೆ ಎಲ್ಲಾ ತರದ ಮೊಬೈಲ್ಗಳು ಸಹಿತ ಈ ಒಂದು ಗಣತಿಗೆ ಬರೋದಿಲ್ಲ. ಅಂದ್ರೆ ಬಹಳಷ್ಟು ಹಳೆ ಮೊಬೈಲ್ಗಳು ಈ ಒಂದು ಗಣತಿ ಮಾಡ್ಲಿಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಆದ್ದರಿಂದ ಈ ಒಂದು ಸೆನ್ಸಸ್ ಮಾಡ್ಲಿಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ ಮೊಬೈಲ್ ಏನು ಅಂತ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ 11 ಆಗಿರ್ಬೇಕು ಅಥವಾ ಅದಕ್ಕಿಂತ ಮೇಲ್ಮಟ್ಟದ್ದಾಗಿರ್ಬೇಕು. ಹಾಗೂ ಮೊಬೈಲ್ 4GB ರ್ಯಾಮ್ ಅನ್ನ ಒಳಗೊಂಡಿರ್ಬೇಕು. ಇದು ಮಿನಿಮಮ್ ರಿಕ್ವೈರ್ಮೆಂಟ್. ಇದಕ್ಕಿಂತ ಹೆಚ್ಚಿನದಿದ್ರೆ ತೊಂದರೆ ಇಲ್ಲ. ಇದನ್ನ ನೀವು ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಅಬೌಟ್ ಫೋನ್ ಅಂತ ಇರುತ್ತೆ, ಅಬೌಟ್ ಫೋನ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಮೊಬೈಲ್ ಯಾವ ಕಾನ್ಫಿಗರೇಷನ್ ಇದೆ ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಅಂಶವನ್ನ ನೋಡೋದಾದ್ರೆ ಈ ಒಂದು ಸೆನ್ಸಸ್ ಅಲ್ಲಿ ಕೆಲವು ಟೆಕ್ನಿಕಲ್ ವರ್ಡ್ಸ್ ಹಾಗೆ ಸಾಫ್ಟ್ವೇರ್ ರಿಲೇಟೆಡ್ ವರ್ಡ್ಸ್ ಈ ಒಂದು ಸೆನ್ಸಸ್ ಅಲ್ಲಿ ಬಹಳಷ್ಟು ಬಾರಿ ನಮ್ಗೆ ಕೇಳಿ ಬರುತ್ತೆ. ಆ ಒಂದು ಕೆಲವೊಂದು ವರ್ಡ್ಸ್ ಗಳು ಮತ್ತೆ ಅವುಗಳ ಲಾಂಗ್ ಫಾರಂ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಇದು ಒಂದು ಬೇಸಿಕ್ ಇನ್ಫಾರ್ಮೇಶನ್. ಮೊದಲಿಗೆ CMMS ಅಂತ ಇದು ಒಂದು ವೆಬ್ ಪೋರ್ಟಲ್ ಆಗಿರುತ್ತೆ. ಸೆನ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಈ ಒಂದು ವೆಬ್ ಪೋರ್ಟಲ್ ಅನ್ನ ಒಂದು ಹೈಯರ್ ಆಫೀಸರ್ಸ್, ಸೂಪರ್ವೈಸರ್ಸ್ ಇದನ್ನ ಹ್ಯಾಂಡಲ್ ಮಾಡ್ತಾರೆ. ಇದು ನಮ್ಮ ಗಣತಿದಾರರಿಗೆ ಸಂಬಂಧಪಟ್ಟಿರೋದಿಲ್ಲ. ನೆಕ್ಸ್ಟ್ HLB ಅಂತ. HLB ಅಂದ್ರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್ ಅಂತ, ಅಂದ್ರೆ ಮನೆ ಪಟ್ಟಿ ಬ್ಲಾಕ್ ಅಂತ. ಇದು ಬಹಳಷ್ಟು ನಮ್ಮ ಸೆನ್ಸಸ್ಸಿನ ಪೂರ್ತಿ ಪ್ರಕ್ರಿಯೆಯಲ್ಲಿ ಕೇಳಬರುವಂತದ್ದು HLB ಅಂತ. ನೆಕ್ಸ್ಟ್ HLO ಅಂತ. HLO ಅಂದ್ರೆ ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂತ, ಅಂದ್ರೆ ಮನೆ ಪಟ್ಟಿ ಕಾರ್ಯಾಚರಣೆ ಅಂತ. ಇದು ಒಂದು ಆಪ್ ಸಾಫ್ಟ್ವೇರ್ ಆಗಿರುತ್ತೆ. ಇದು ಮೊಬೈಲ್ ಅಪ್ಲಿಕೇಶನ್. ನಾವು ಗಣತಿದಾರರು ಮುಖ್ಯವಾಗಿ ಈ ಒಂದು HLO ಅಪ್ಲಿಕೇಶನ್ ಅನ್ನ ಪ್ಲೇ ಸ್ಟೋರ್ ಮೂಲಕ ನಾವು ಇನ್ಸ್ಟಾಲ್ ಮಾಡ್ಕೊಂಡು ಇದರಲ್ಲಿ ನಾವು ಸೆನ್ಸಸ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ SE ಅಂತ. SE ಅಂದ್ರೆ ಸೆಲ್ಫ್ ಎನ್ಯುಮರೇಷನ್ ಅಂತ, ಅಂದ್ರೆ ಸ್ವಯಂ ಗಣತಿ ಅಂತ. ಕೆಲವೊಬ್ರು ಅವರೇ ಆನ್ಲೈನ್ ಅಲ್ಲಿ ಗಣತಿಯನ್ನ ಮಾಡಲಿಕ್ಕೆ ಇಷ್ಟಪಟ್ರೆ ಅವರೇ ಆನ್ಲೈನ್ ಅಲ್ಲಿ. ಮತ್ತೆರಡು ಇಂಪಾರ್ಟೆಂಟ್ ವರ್ಡ್ಸ್ ಯಾವ್ದಂದ್ರೆ HLB ಮ್ಯಾಪ್ ಮತ್ತೆ ಲೇಔಟ್ ಮ್ಯಾಪ್ ಅಂತ. ಇವೆರಡು ಸಹಿತ ಬಹಳಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಇದರಲ್ಲಿ ಮುಖ್ಯವಾಗಿ ಒಳಗೊಳ್ಳುವಂತಹ ಎಂಪ್ಲಾಯೀಸ್ ಯಾರ್ಯಾರು ಅನ್ನೋದನ್ನ ನೋಡೋದಂದ್ರೆ ಒಂದನೇದಾಗಿ ಚಾರ್ಜ್ ಆಫೀಸರ್ ಅಂತ ಇದರಲ್ಲಿ ಡಿಸಿಗ್ನೇಷನ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಚಾರ್ಜ್ ಆಫೀಸರ್ ಅಂಡರ್ ಅಲ್ಲಿ ಸೂಪರ್ವೈಸರ್ಸ್ ಬರ್ತಾರೆ, ಅಂದ್ರೆ ಮೇಲ್ವಿಚಾರಕರು ಬರ್ತಾರೆ. ನೆಕ್ಸ್ಟ್ ಅವರ ಅಂಡರ್ ಅಲ್ಲಿ ಗಣತಿದಾರರು ಬರ್ತಾರೆ, ಅಂದ್ರೆ ಎನ್ಯುಮರೇಟರ್ಸ್ ಬರ್ತಾರೆ. ಚಾರ್ಜ್ ಆಫೀಸರ್ಸ್, ಸೂಪರ್ವೈಸರ್ಸ್, ಎನ್ಯುಮರೇಟರ್ಸ್. ಮೊಟ್ಟ ಮೊದಲಿಗೆ ಈ ಒಂದು ಗಣತಿ ಪ್ರಕ್ರಿಯೆ ಪ್ರಾರಂಭವಾದಾಗ ನಾವು ಏನನ್ನ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಪ್ರಾರಂಭದಲ್ಲಿ ಚಾರ್ಜ್ ಆಫೀಸರ್ ತಮ್ಮ ವೆಬ್ ಪೋರ್ಟಲ್ ಆದ CMMS ನಲ್ಲಿ ಎಲ್ಲಾ ಗಣತಿದಾರರಿಗೆ ಒಂದೊಂದು ಬ್ಲಾಕ್ ID ಅನ್ನ ಅಲಾಟ್ ಮಾಡಿ ಕೊಟ್ಟಿರ್ತಾರೆ. ಬ್ಲಾಕ್ ID ಅಂದ್ರೆ HLB ಅಂತ, ಹೌಸ್ ಲಿಸ್ಟಿಂಗ್ ಬ್ಲಾಕ್ ಅಂತ, ಅಂದ್ರೆ ಮನೆ ಪಟ್ಟಿ ಬ್ಲಾಕ್ ID. ಈ ಒಂದು ಬ್ಲಾಕ್ ID ಅನ್ನ ಪಡೆದುಕೊಂಡು ಅದ್ರ ಜೊತೆಗೆ ಕೊಡುವಂತಹ ಒಂದು ಸೆನ್ಸಸ್ ಕಿಟ್ ಅನ್ನು ಸಹಿತ ತಗೊಂಡು ನಾವು ಗಣತಿಯನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಮೊಟ್ಟ ಮೊದಲಿಗೆ ನಾವು ಪ್ರಾರಂಭಿಸುವಂತ ಪ್ರಕ್ರಿಯೆ ಯಾವುದು ಅಂದ್ರೆ ಲೇಔಟ್ ಮ್ಯಾಪ್ ಅನ್ನ ತಯಾರಿಸಿಕೊಳ್ಬೇಕು. ಮೊಟ್ಟ ಮೊದಲಿಗೆ ಪ್ರಾರಂಭವಾಗುವಂತಹ ಒಂದು ಪ್ರೋಸೆಸ್ ಏನು ಅಂತ ಅಂದ್ರೆ
ಲೇಔಟ್ ಮ್ಯಾಪ್ ಅನ್ನ ನಾವು ತಯಾರಿಸಿಕೊಳ್ಬೇಕು. ಎಲ್ಲಾ ಗಣಿತಗಾರರು ಮೊದಲಿಗೆ ತಮಗೆ ಕೊಟ್ಟಿರುವಂತ ಬ್ಲಾಕ್ ಐಡಿಗೆ ಒಂದು ಲೇಔಟ್ ಮ್ಯಾಪ್ ಅನ್ನ ನಾವು ತಯಾರಿಸಿಕೊಳ್ಬೇಕು. ಲೇಔಟ್ ಮ್ಯಾಪ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು ಲೇಔಟ್ ಮ್ಯಾಪ್. ಈ ಒಂದು ಲೇಔಟ್ ಮ್ಯಾಪ್ ಅಲ್ಲಿ ಏನೇನು ಒಳಗೊಂಡಿರುತ್ತೆ ಅಂದ್ರೆ ರಸ್ತೆಗಳು, ರೈಲ್ವೆ ಮಾರ್ಗಗಳು, ಬೆಟ್ಟಗಳು, ನದಿಗಳು, ಕೊಳಗಳು, ಪ್ರಮುಖ ಕಟ್ಟಡಗಳು, ಹಾಗೆ ಶಾಲೆಗಳು, ಆಸ್ಪತ್ರೆ, ಅಂಚೆ ಕಚೇರಿ, ದೇವಸ್ಥಾನ, ನ್ಯಾಯಾಲಯ, ಪಾರ್ಕು, ಶಾಪಿಂಗ್ ಮಾಲು ಇತ್ಯಾದಿ ಎಲ್ಲ ಒಂದು ಸ್ಥಳಗಳು ಇದರಲ್ಲಿ ಏನಾಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಇವೆಲ್ಲವನ್ನು ಸಹಿತ ನಾವು ಏನ್ ಮಾಡಬೇಕು, ಸಂಕೇತಗಳ ಮೂಲಕ ಅಥವಾ ಚಿಹ್ನೆಗಳ ಮೂಲಕ ಇವುಗಳನ್ನ ರಚಿಸ್ಕೊಂಡ್ಬಿಟ್ಟು ಈ ಮ್ಯಾಪ್ ಅನ್ನ ನಾವು ಗಣತಿಯನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ. ಇದರಲ್ಲಿ ಎಲ್ಲಾ ಮನೆಗಳು ಸಹಿತ ಬರುತ್ತೆ. ಈ ಮ್ಯಾಪ್ ಅನ್ನ ನಾವು ಹೇಗೆ ಮಾಡೋದು, ಯಾವ ರೀತಿ, ಯಾವ ಮನೆ ಎಲ್ಲಿ ಬರುತ್ತೆ, ಯಾವ ಇದು ಎಲ್ಲಿ ಬರುತ್ತೆ, ನಮ್ ಬೌಂಡ್ರಿ ಏನು, ಇದು ನಮಗೆ ಗೊತ್ತಿರಲ್ಲ. ಇದನ್ನ ನಾವು ಹೇಗೆ ಲೇಔಟ್ ಮ್ಯಾಪ್ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಈ ಲೇಔಟ್ ಮ್ಯಾಪ್ ಅನ್ನ ಮಾಡ್ಲಿಕ್ಕೆ ನಮ್ಗೆ ಮತ್ತೊಂದು ಮ್ಯಾಪ್ ನಮ್ಗೆ ಸಹಾಯ ಮಾಡುತ್ತೆ. ಮತ್ತೊಂದು ಮ್ಯಾಪ್ ಯಾವುದು ಅಂದ್ರೆ HLB ಮ್ಯಾಪ್ ಅಂತ. ಈ ಒಂದು HLB ಮ್ಯಾಪ್ ನಮ್ಗೆ ಲೇಔಟ್ ಮ್ಯಾಪ್ ಅನ್ನ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ HLB ಮ್ಯಾಪ್ ಇದರಲ್ಲಿ ಕಾಣ್ತಾ ಇದೆ. ಈ HLB ಮ್ಯಾಪ್ ಅಂದ್ರೆ ಏನಿಲ್ಲ, ಸ್ಯಾಟಲೈಟ್ ನಮ್ಗೆ ಮ್ಯಾಪ್, ಇದು ಸ್ಯಾಟಲೈಟ್ ಇಮೇಜ್. ಇದು ನಮ್ಮ ಒಂದು ಏರಿಯಾದ ಅಂದ್ರೆ ನಿಮ್ಗೆ ಯಾವ ಬ್ಲಾಕ್ ಐಡಿ ಕೊಟ್ಟಿರ್ತಾರಲ್ಲ ಆ ಒಂದು ಬ್ಲಾಕ್ ಐಡಿಯ ಬೌಂಡ್ರಿಯಲ್ಲಿ ಬರುವಂತಹ ಒಂದು ಸ್ಯಾಟಲೈಟ್ ಇಮೇಜ್ ಅನ್ನ ಮತ್ತೆ ಅದರಲ್ಲಿ ಬರುವಂತಹ ಎಲ್ಲಾ ಸ್ಥಳಗಳನ್ನ ನಾವು ಸ್ಯಾಟಲೈಟ್ ಇಮೇಜ್ ಮೂಲಕ ನಿಮ್ಗೆ ಈ ಮ್ಯಾಪ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಹಾಗಾದ್ರೆ ಈ ಮ್ಯಾಪ್ ಎಲ್ಲಿ ಸಿಗುತ್ತೆ, HLB ಮ್ಯಾಪ್ ಎಲ್ಲಿ ಸಿಗುತ್ತೆ ಅನ್ನೋದಂದ್ರೆ, ನಿಮ್ಗೆ ಏನು ನಾವು ಹೇಳಿದ್ವಲ್ಲ HLO ಅಂತ ಒಂದು ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ ಅನ್ನ ನೀವು ಮೊಬೈಲ್ ಅಲ್ಲಿ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಈ ಒಂದು HLO ಆಪ್ ಅಲ್ಲಿ ನೀವು ಲಾಗಿನ್ ಆದ ನಂತರ ನಿಮಗೆ ಈ ಒಂದು HLB ಮ್ಯಾಪ್ ನಿಮ್ಗೆ ಸಿಗುತ್ತೆ. ಅಲ್ಲಿ ನಿಮ್ಗೆ ಈ ಒಂದು PDF ಮ್ಯಾಪ್ ಅನ್ನ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಈ ಒಂದು HLB ಮ್ಯಾಪ್ ಸಿಕ್ಕ ನಂತರ, HLB ಮ್ಯಾಪ್ ಸಿಕ್ಕ ಮೇಲೆ ನೀವು ಮಾಡ್ಬೇಕಾಗಿರೋದು ನಮ್ಮ ಒಂದು ನೆಕ್ಸ್ಟ್ ವರ್ಕ್ ಏನು, ಲೇಔಟ್ ಮ್ಯಾಪ್ ಅನ್ನ ನಾವು ಜನರೇಟ್ ಮಾಡಬೇಕು, ಅಂದ್ರೆ ತಯಾರಿಸ್ಕೊಳ್ಬೇಕು. ಇದನ್ನ ನಾವು ಬೈ ಹ್ಯಾಂಡ್ ಆಗಿ ನಾವು ಈ ಒಂದು ರೇಖಾಚಿತ್ರವನ್ನ ನಾವು ಮಾಡಬೇಕು. ಲೇಔಟ್ ಮ್ಯಾಪ್ ಅನ್ನು ಮತ್ತೊಂದ್ಸರಿ ತೋರಿಸ್ತಾ ಇದೀವಿ ನೋಡಿ, ಇದು ಲೇಔಟ್ ಮ್ಯಾಪ್. ಈ ಲೇಔಟ್ ಮ್ಯಾಪ್ ಅನ್ನ ನಾವು HLB ಮ್ಯಾಪಿನ ಸಹಾಯದಿಂದ ಈ ಲೇಔಟ್ ಮ್ಯಾಪ್ ಅನ್ನ ರೇಖಾಚಿತ್ರವನ್ನ ನಾವು ಮಾಡಬೇಕು. ಈ ಒಂದು ಲೇಔಟ್ ಮ್ಯಾಪ್ ಅನ್ನ ತಯಾರಿಸಿಕೊಳ್ಳುವಾಗ ಇರುವಂತ ಕೆಲವು ಕಂಡೀಷನ್ ಏನು ಅಂತ ಅಂದ್ರೆ, ಈಗ ನಿಮ್ಮ ಒಂದು ಮ್ಯಾಪ್ ಯಾವಾಗ್ಲೂ ನಾರ್ತ್ ಡೈರೆಕ್ಷನ್ ಅಲ್ಲೇ ಇರಬೇಕು. ಅಂದ್ರೆ ಟಾಪ್ ಸೈಡ್ ಯಾವಾಗೂ ಏನಾಗಿರ್ಬೇಕು, ನಾರ್ತ್ ಡೈರೆಕ್ಷನ್ ಅಲ್ಲಿ ಇರೋಂತೆ ನೋಡ್ಕೋಬೇಕು. ಆನಂತರ ಎರಡನೇದೇನು ಅಂದ್ರೆ, ನೀವು ಫಸ್ಟ್ ನಿಮ್ಮ ಒಂದು ಲೇಔಟ್ ಮ್ಯಾಪ್ ಅನ್ನ ಪ್ರಾರಂಭ ಮಾಡುವಾಗ ವಾಯುವ್ಯ ಡೈರೆಕ್ಷನ್ ಇಂದ ಅಥವಾ ವಾಯುವ್ಯ ಕಾರ್ನರ್ ಇಂದ ನೆಕ್ಸ್ಟ್ ಆಗ್ನೇಯ ಡೈರೆಕ್ಷನ್ ಗೆ ನೀವು ಅದನ್ನ ಮ್ಯಾಪ್ ಅನ್ನ ರೆಡಿ ಮಾಡ್ಕೋಬೇಕು. ಈ ಒಂದು ಲೇಔಟ್ ಮ್ಯಾಪ್ ಅನ್ನ ಮಾಡುವಾಗ ಇಲ್ಲಿ ಕೆಲವು ಸ್ಕ್ವಯರ್ ಸಿಂಬಲ್ ಅನ್ನ ಬಳಸಿದ್ದಾರೆ, ಮತ್ತೆ ಕೆಲವು ಟ್ರಯಾಂಗಲ್ ಸಿಂಬಲ್ ಗಳನ್ನ ಬಳಸಿದ್ದಾರೆ, ಕೆಲವು ಶೇಡೆಡ್ ಆಗಿರುವಂತ ಸಿಂಬಲ್ ಗಳನ್ನು ಸಹಿತ ಬಳಸಿದ್ದಾರೆ. ಇದನ್ನ ನೀವು ಪಾಸ್ ಮಾಡ್ಬಿಟ್ಟು ನೋಡಿ. ನಿಮ್ಗೆ ಈ ಕಟ್ಟಡ ಒಂದು ಸಂಖ್ಯೆ ಏನಿದೆ ಅಂದ್ರೆ ಬಿಲ್ಡಿಂಗ್ ನಂಬರ್ ಅನ್ನೋದು ಏನಿದೆ, ಇದನ್ನ ಅಲ್ಲಿಯ ಅಂತ ಒಂದು ಪುರಸಭೆ ಅಥವಾ ಸ್ಥಳೀಯ ಪ್ರಾಧಿಕಾರ ಯಾವ್ದಿರತ್ತೆ ಆ ಒಂದು ಪ್ರಾಧಿಕಾರದವರು ಈಗಾಗಲೇ ಏನ್ ಮಾಡಿದ್ದಾರೆ ಅಂದ್ರೆ, ಪ್ರತಿ ಮನೆಗೆ ಅಥವಾ ಪ್ರತಿ ಒಂದು ಸ್ಥಳಕ್ಕೆ ಅಥವಾ ಬಿಲ್ಡಿಂಗ್ ಗಳಿಗೆ ಅಥವಾ ಆಫೀಸ್ಗಳಿಗೆ ಒಂದು ಕಟ್ಟಡ ಸಂಖ್ಯೆಯನ್ನ ಅಂದ್ರೆ ಬಿಲ್ಡಿಂಗ್ ನಂಬರ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಇಲ್ಲಿ 4 ರೀತಿಯ ನಂಬರ್ಗಳು ಬರುತ್ತೆ. ಅದರಲ್ಲಿ ಒಂದನೇದಾಗಿ ಲೈನ್ ನಂಬರ್ ಅಂದ್ರೆ ಸಾಲಿನ ಸಂಖ್ಯೆ ಅಂತ, ಇದು ನಿಮ್ಮ ಆಪ್ ಅಲ್ಲಿ ಆಟೋಮೆಟಿಕ್ ಆಗಿ ಫೀಡ್ ಆಗಿರುತ್ತೆ. ನೆಕ್ಸ್ಟ್ ಕಟ್ಟಡ ಸಂಖ್ಯೆ, ಬಿಲ್ಡಿಂಗ್ ನಂಬರ್. ನಾ ಈಗಾಗಲೇ ಹೇಳಿದಾಗೆ ನಿಮ್ಗೆ ಒಂದು ಸ್ಥಳೀಯ ಪ್ರಾಧಿಕಾರದವರು ಈಗಾಗಲೇ ಆ ಒಂದು ಬಿಲ್ಡಿಂಗ್ ಗಳಿಗೆ ನಂಬರ್ ಕೊಟ್ಟಿರ್ತಾರೆ. ನಿಮ್ಮ ಬ್ಲಾಕ್ ಐಡಿಯಲ್ಲಿ ಬಿಲ್ಡಿಂಗ್ ನಂಬರ್ ನ ಸೆಲೆಕ್ಟ್ ಮಾಡುವಾಗ ನಿಮ್ಗೆ ಅಲರ್ಟ್ ಆಗಿರುವಂತ ಎಲ್ಲ ಬಿಲ್ಡಿಂಗ್ ನಂಬರ್ ಅಲ್ಲಿ ಶೋ ಆಗುತ್ತೆ. ಆ ಬಿಲ್ಡಿಂಗ್ ನಂಬರ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ಬಿಲ್ಡಿಂಗ್ ನಂಬರ್ ಅಥವಾ ಕಟ್ಟಡ ಸಂಖ್ಯೆ. ನೆಕ್ಸ್ಟ್ ಮೂರನೇದು ಜನಗಣತಿ ಮನೆ ಸಂಖ್ಯೆ ಅಂದ್ರೆ ಸೆನ್ಸಸ್ ಹೌಸ್ ನಂಬರ್ ಅಂತ. ಇದು ಸಹಿತ ನೀವು ಬಿಲ್ಡಿಂಗ್ ನಂಬರ್ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಸಹಿತ ಆಟೋ ಫಿಲ್ ಆಗುತ್ತೆ. ಇದು 4 ಡಿಜಿಟ್ ಇರುತ್ತೆ ಸೆನ್ಸಸ್ ನಂಬರ್, ಸೆನ್ಸಸ್ ಹೌಸಿಂಗ್ ನಂಬರ್. ನೆಕ್ಸ್ಟ್ 4ನೇದು ಕುಟುಂಬದ ಸಂಖ್ಯೆ. ಈ ಒಂದು ಲೇಔಟ್ ಮ್ಯಾಪ್ ಅನ್ನ ನೀವು ರಚಿಸುವಾಗ ಖುದ್ದಾಗಿ ನೀವು ಆ ಒಂದು ಸ್ಥಳಕ್ಕೆ ನಿಮ್ಮ ಸೂಪರ್ವೈಸರ್ ಜೊತೆಗೆ ತೆರಳಿಬಿಟ್ಟು ಆ ಒಂದು ಸ್ಥಳಗಳು ಎಲ್ಲೆಲ್ಲಿ ಯಾವ ಕಟ್ಟಡಗಳು ಬರ್ತವೆ, ಆಫೀಸ್ ಬರ್ತವೆ ಅಥವಾ ಟೆಂಪಲ್ ಬರ್ತವೆ ಅಥವಾ ಪಾರ್ಕ್ ಬರುತ್ತೆ
ಯಾವ್ಯಾವ್ದು ಏನು ಇದೆಯಲ್ಲ ಆ ಒಂದು ಸ್ಥಳಗಳನ್ನ ಕರೆಕ್ಟ್ ಆಗಿ ಗುರ್ತಿಸ್ಬಿಟ್ಟು ಎಲ್ಲಾ ಒಂದು ಪ್ಲೇಸ್ ಗಳನ್ನ ನಾವು ವಿಸಿಟ್ ಅನ್ನ ಮಾಡ್ಬೇಕಾಗತ್ತೆ. ಮಾಡಿ ಈ ಒಂದು ಲೇಔಟ್ ಮ್ಯಾಪ್ ಅನ್ನ ಗುರ್ಸ್ಕೋಬೇಕಾಗತ್ತೆ. ಅದೇ ರೀತಿಯಾಗಿ ನಿಮಗೆ ಕೊಟ್ಟಿರಂತ ಬ್ಲಾಕ್ ಐಡಿಯಲ್ಲಿ ಬರುವಂತ ಎಲ್ಲಾ ಮನೆಗಳು, ಸ್ಥಳಗಳು, ಕಟ್ಟಡಗಳು ಸಹಿತ ಇವು ಹೌದಾ ಇದಾವ ಅನ್ನೋದನ್ನ ನೀವು ಗುರ್ಸ್ಕೋಬೇಕಾಗತ್ತೆ. ಈಗ ಮುಂದಿನ ಮುಖ್ಯವಾದಂತ ಹಂತ HLO ಆಪ್ ಅನ್ನ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಆ ಒಂದು ಆಪ್ ಮೂಲಕ ನಾವು ಸರ್ವೆ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈಗ ಮೊದಲಿಗೆ ನೀವು ಪ್ಲೇ ಸ್ಟೋರ್ ನಲ್ಲಿ HLO ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅದನ್ನ ಓಪನ್ ಅನ್ನ ಕೊಡಿ. ಈ ಒಂದು HLO ಆಪ್ ನಾವು ಕೇವಲ ಪ್ಲೇ ಸ್ಟೋರ್ ಇಂದ ಮಾತ್ರ ನಾವು ಇನ್ಸ್ಟಾಲ್ ಮಾಡ್ಲಿಕ್ಕೆ ಸಾಧ್ಯ. ಈ ಒಂದು ಆಪ್ ಗೆ ಸಂಬಂಧಿಸಿದಂತೆ ಯಾವುದೇ ಒಂದು APK ಫೈಲ್ ಗಳನ್ನ ನೀಡಲಾಗುವುದಿಲ್ಲ. ಆದ್ದರಿಂದ ಯಾವುದೇ ಒಂದು APK ಫೈಲ್ ಬಂತು ಅಂದ್ರೆ ಅದನ್ನ ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೋಬೇಡಿ. ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಇದನ್ನ ನೀವೀಗ ಓಪನ್ ಕೊಡ್ತೀರಾ. ಇಲ್ಲಿ ನಿಮ್ಗೆ ಮೊದಲಿಗೆ ಯೂಸರ್ ID ಕಾಣ್ತಾ ಇದೆ. ಈ ಒಂದು ಯೂಸರ್ ID ಅಥವಾ ಪಾಸ್ವರ್ಡ್ ನಿಮಗೆ ನಿಮ್ಮ ಒಂದು ಸೂಪರ್ವೈಸರ್ ಮತ್ತೆ ಚಾರ್ಜ್ ಆಫೀಸರ್ ಮೂಲಕ ನಿಮಗೆ SMS ಅಥವಾ ಇಮೇಲ್ ಮೂಲಕ ನಿಮಗೆ ಈ ಒಂದು ಮಾಹಿತಿ ನಿಮಗೆ ತಲುಪಿರುತ್ತೆ. ಈಗ ನಿಮ್ಗೆ ಕೊಟ್ಟಿರುವಂತಹ ಯೂಸರ್ ID ಅನ್ನ ಇಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿಬಿಟ್ಟು ನಂತರ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿ ನಂತರ ರಿಜಿಸ್ಟರ್ ಅಂತ ಕೊಡಿ. ಇಲ್ಲಿ ಮತ್ತೊಂದು ಆಪ್ಷನ್ ಇದೆ. ಇಲ್ಲಿ ನಿಮ್ಗೆ ಸೆಟ್ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನಿಮ್ಗೆ ವೈಟ್ ಬ್ಯಾಕ್ ಗ್ರೌಂಡ್ ಇದೆ. ಈ ವೈಟ್ ಬ್ಯಾಕ್ ಗ್ರೌಂಡ್ ಬದಲಿ ನೀವು ಬೇರೆ ಬೇರೆ ಕಲರ್ಸ್ ಅನ್ನ ಅಲ್ಲಿ ಬ್ಯಾಕ್ ಗ್ರೌಂಡ್ ಗೆ ಸೆಟ್ ಮಾಡ್ಕೋಬೇಕು ಅಂದ್ರೆ ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ರಿಜಿಸ್ಟರ್ ಅಂತ ಕೊಡ್ತೀರಾ. ರಿಜಿಸ್ಟರ್ ಕೊಟ್ಟ ನಂತರ ನಿಮ್ಗೆ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ನೆಕ್ಸ್ಟ್ 4 ಡಿಜಿಟ್ ಪಿನ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆಪ್ಷನ್ ಕೇಳುತ್ತೆ. ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಆ ಒಂದು 4 ಡಿಜಿಟ್ ಅನ್ನ ಕೊಟ್ಬಿಟ್ಟು ನೀವು ಪಿನ್ ಅನ್ನ ಸೆಟ್ ಮಾಡ್ಕೋಬೇಕು. ಈ ಪಿನ್ ಅನ್ನ ಯೂಸ್ ಮಾಡಿ ನೀವು ಪ್ರತಿ ಸರಿ ಲಾಗಿನ್ ಆಗುವಾಗ ಈ ಪಿನ್ ಅನ್ನ ಕೊಟ್ಬಿಟ್ಟು ನೀವು ಲಾಗಿನ್ ಆಗ್ಬಹುದು. ನೆಕ್ಸ್ಟ್ ಆಪ್ಷನ್ ಅನ್ನ ಕೊಟ್ಮೇಲೆ ಈಗ ನಿಮ್ಗೆ ಲಾಗಿನ್ ಆಗತ್ತೆ. ಲಾಗಿನ್ ಆದ್ರೆ ನಿಮ್ಗೆ ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ನಲ್ಲಿ 3 ಲೈನ್ಸ್ ಇದೆ. ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ಯೂಸರ್ ID ಕಾಣುತ್ತೆ. ನೆಕ್ಸ್ಟ್ ಅಬೌಟ್ ಅಂತ ಕಾಣುತ್ತೆ. ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್ ಅಂತ ಡಿಸ್ಪ್ಲೇ ಕಾಣುತ್ತೆ. ನೆಕ್ಸ್ಟ್ ಹೌಸ್ ಲಿಸ್ಟಿಂಗ್ ಬ್ಲಾಕ್ ಮ್ಯಾಪ್ ಅಂತ ಕಾಣುತ್ತೆ. ನಿಮ್ಗೆ ಈ ಮುಂಚೆ ಹೇಳಿದ ಹಾಗೆ HLB ಮ್ಯಾಪ್ಸ್ ಈ ಒಂದು ಹೌಸ್ ಲಿಸ್ಟಿಂಗ್ ಮ್ಯಾಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಆಪ್ ಅಲ್ಲಿ ಅಂದ್ರೆ ಇದೇ ಒಂದು ಆಪ್ಷನ್. ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ PDF ನಲ್ಲಿ ನಿಮ್ಮ ಏರಿಯಾದ ಒಂದು ಮ್ಯಾಪ್ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಹೆಲ್ಪ್ ಅಂತ ಇದೆ. ನಂತರ ಲಾಗ್ಔಟ್ ಅಂತ ಈ ಆಪ್ಷನ್ಸ್ ಇದಾವೆ. ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್ ಇದೆ. ಈ ಒಂದು ಪಾಸ್ವರ್ಡ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಂಡು ನಂತರ ಅದನ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ನೀವು ಲಾಗಿನ್ ಆಗ್ಬಹುದು ಈ ಹೊಸ ಪಾಸ್ವರ್ಡ್ ಅನ್ನ ಯೂಸ್ ಮಾಡುವಾಗ. ಈ ಒಂದು ಮೇಲ್ಭಾಗದಲ್ಲಿ ರೈಟ್ ಕಾರ್ನರ್ ಅಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಆಪ್ಷನ್ ಕಾಣುತ್ತೆ. ಅಲ್ಲಿ ಈಗ ಕನ್ನಡ ಆಪ್ಷನ್ ಇದೆ. ಇಲ್ಲಿ ನೀವೀಗ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಎಲ್ಲ ಆಪ್ ಅಲ್ಲೇ ಇರುವಂತಹ ಎಲ್ಲ ಇನ್ಫಾರ್ಮೇಶನ್ ಅದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ನೆಕ್ಸ್ಟ್ ಆಪಿನ ಮೊದಲನೇ ಪೇಜ್ಗೆ ನಾವು ಬರೋಣ. ಈಗ ಫಸ್ಟ್ ಪೇಜ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಕಾಣ್ತಿದೆ. ಇಲ್ಲಿ ಮೇಲ್ಭಾಗದಲ್ಲಿ ಲೊಕೇಶನ್ ಪರ್ಟಿಕ್ಯುಲರ್ಸ್ ಅಂತ ಇದೆ. ನಂತರ ನಿಮ್ಗೆ ಸೆಲೆಕ್ಟ್ HBL ಅಂತ ಇದೆ. ಮನೆ ಪಟ್ಟಿ ಬ್ಲಾಕ್ ಆಯ್ಕೆ ಮಾಡಿ ಅಂತ. ಇಲ್ಲೊಂದೇನು ಅಂದ್ರೆ ನಿಮ್ಗೆ ನೀಡಿರುವಂತಹ ಬ್ಲಾಕ್ ನಂಬರು ಅಂದ್ರೆ ಬ್ಲಾಕ್ ID, ಅದೇ ರೀತಿಯಾಗಿ ಈ ಆಪ್ ಅಲ್ಲಿ ಇರುವಂತಹ ಬ್ಲಾಕ್ ID ನಂಬರು ಎರಡು ಸೇಮ್ ಹೌದಾ ಅಲ್ವಾ ಅಂತ ಟ್ಯಾಲಿ ಮಾಡ್ಕೊಳ್ಳಿ. HLB ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಟೇಟ್, ಡಿಸ್ಟಿಕ್, ಸಬ್ ಡಿಸ್ಟಿಕ್, ಟೌನು, ವಾರ್ಡ್ ಕೋಡ್ ಮತ್ತೆ HLB ನಂಬರ್ ಅಂತ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಲೇಔಟ್ ಮ್ಯಾಪ್ಗೆ ಅನುಗುಣವಾಗಿ ಇಲ್ಲಿ ನಿಮ್ಗೆ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಅಂತ ಇದೆ. ಇಲ್ಲಿ ನಂಬರ್ ಆಫ್ ಬಿಲ್ಡಿಂಗ್ಸ್ ಅಂತ. ನಂತರ ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಅಂತ ಇದೆ. ಅಂದ್ರೆ ನಂಬರ್ ಆಫ್ ಸೆನ್ಸಸ್ ಹೌಸಸ್ ಅಂತ. ಇಲ್ಲಿ ನಿಮ್ಗೆ ಎಷ್ಟು ಹೌಸಸ್ ಅನ್ನ ನೀವು ಈಗಾಗಲೇ ಸ್ಥಳಗಳನ್ನ ರಿಜಿಸ್ಟರ್ ಮಾಡಿದ್ದೀರಾ ಅಷ್ಟು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ನಲ್ಲಿ ಕಾಣುತ್ತೆ. ನೆಕ್ಸ್ಟ್ ಈಗ ಮುಂದಿನ ಪ್ರೊಸೆಸ್ ಏನಂದ್ರೆ ಹೌಸ್ ಲಿಸ್ಟ್ ಆಪರೇಷನ್ ಅಂತ ಕಾಣ್ತಿದೆ ಲಾಸ್ಟ್ ಕೆಳಭಾಗದಲ್ಲಿ. ಅಂದ್ರೆ ಮನೆ ಪಟ್ಟಿ ಕಾರ್ಯಾಚರಣೆ ಅಂತ ಕನ್ನಡ ವರ್ಷನ್ ನಲ್ಲಿ. ಅದನ್ನ ನೀವೀಗ ಕ್ಲಿಕ್ ಮಾಡಿದ್ರೆ ಮುಂದಿನ ಒಂದು ನೆಕ್ಸ್ಟ್ ಆಪ್ಷನ್ಸ್ ನಿಮ್ಗೆ ಕಾಣುತ್ತೆ. ಇಲ್ಲಿ ಮನೆ ಪಟ್ಟಿ ಬ್ಲಾಕ್ ಸಂಖ್ಯೆ ಅಂತ ಮೇಲ್ಗಡೆ ಕಾಣ್ತಿದೆ ನಿಮ್ಮ ಬ್ಲಾಕ್ ID, ಹೌಸ್ ಲಿಸ್ಟಿಂಗ್ ಬ್ಲಾಕ್ ನಂಬರ್. ನೆಕ್ಸ್ಟ್ ಇಲ್ಲಿ ನಿಮ್ಗೆ 6 ಆಪ್ಷನ್ಸ್ ಕಾಣುತ್ತೆ. ಮೊದಲನೇದಾಗಿ ಹೌಸ್ ಲಿಸ್ಟ್ ಎಂಟ್ರಿ, ನೆಕ್ಸ್ಟ್ ಅಪ್ಡೇಷನ್ ಡಾಟಾ, ನೆಕ್ಸ್ಟ್ ಒನ್ ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ, ನೆಕ್ಸ್ಟ್ ವ್ಯೂ ಸಮರಿ, ನೆಕ್ಸ್ಟ್ ಒನ್
ಸಿಂಕ್ ಅಂತ ಆಪ್ಷನ್, ನೆಕ್ಸ್ಟ್ ಲಾಸ್ಟ್ ಒನ್ ಮಾರ್ಕ್ ಆಸ್ ಕಂಪ್ಲೀಟ್ ಅಂತ, ಇಷ್ಟು 6 ಆಪ್ಷನ್ಸ್ ನಿಮ್ಗೆ ಕಾಣುತ್ತೆ. ಈಗ ನೀವೀಗ ಸರ್ವೆ ಪ್ರಾರಂಭ ಮಾಡಬೇಕು ಅಂದಾಗ ಈಗ ಫಸ್ಟ್ ಒನ್ ಏನಿದೆ ಹೌಸ್ ಲಿಸ್ಟ್ ಎಂಟ್ರಿ ಅಂತ, ಇದನ್ನ ನೀವು ಕ್ಲಿಕ್ ಮಾಡಬೇಕು. ಇದು ಕನ್ನಡ ವರ್ಷನ್ ಅಲ್ಲಿ ಹೊಸ ಮನೆ ಪಟ್ಟಿ ನಮೂದು ಅಂತ ಆಪ್ಷನ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ಸ್ ಈ ಪೇಜ್ ಅಲ್ಲಿ ಫಸ್ಟ್ ಒನ್ ಲೈನ್ ನಂಬರ್ ಅಂತ ಇದೆ. ನಿಮ್ಗೆ ಹೇಳಿದ್ವಿ 4 ಇಲ್ಲಿ ನಂಬರ್ಸ್ ಮೇನ್ ಆಗಿ ಬರುತ್ತೆ. ಒಂದೇದು ಲೈನ್ ನಂಬರ್ ಅಲ್ಲಿ 001 ಅಂತ ಇದೆ, 001 ಇದೆ, ಅದನ್ನ ನೀವು ಅದು ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ ನಂಬರ್, ಮುನ್ಸಿಪಲ್ ಆರ್ ಲೋಕಲ್ ಅಥಾರಿಟಿ ಆರ್ ಸೆನ್ಸಸ್ ನಂಬರ್ ಅಂತ ಇದೆ. ಇಲ್ಲಿ ಬಿಲ್ಡಿಂಗ್ ನಂಬರ್ ಅನ್ನ ಏನ್ ಮಾಡಿರ್ತಾರೆ ಅಂದ್ರೆ, ಬಿಲ್ಡಿಂಗ್ ನಂಬರ್ ಆಲ್ರೆಡಿ ಇದರಲ್ಲಿ ಫೀಡ್ ಆಗಿರುತ್ತೆ. ಈ ಬಿಲ್ಡಿಂಗ್ ನಂಬರ್ ನ ನೀವೇನ್ ಮಾಡ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಈಗ ನೀವು ಯಾವ ಮನೆಗೆ ಸರ್ವೆಗೆ ಹೋಗಿರ್ತೀರಾ ಅಲ್ಲಿ ಆ ಒಂದು ಬಿಲ್ಡಿಂಗ್ ನಂಬರ್ ಆಲ್ರೆಡಿ ಎಂಟ್ರಿ ಇರುತ್ತೆ, ಆ ಬಿಲ್ಡಿಂಗ್ ನಂಬರ್ ನ ಎಂಟ್ರಿ ತಗೊಳ್ತೀರಾ. ಇಲ್ಲಿ ನಿಮ್ಗೆ ಆಲ್ರೆಡಿ ಫೀಡ್ ಆಗಿರುವಂತಹ ಬಿಲ್ಡಿಂಗ್ ನಂಬರ್ ನ ನೀವು ಇಲ್ಲಿ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಸೆನ್ಸಸ್ ಹೌಸ್ ನಂಬರ್ ಇದು 4 ಡಿಜಿಟ್ ಅಲ್ಲಿ ಇರುತ್ತೆ, ಇದು ಸಹಿತ ಆಟೋ ಫೀಡ್ ಆಗಿ ನಿಮ್ಗೆ ಬರುತ್ತೆ. ನಂತರ ಇಲ್ಲಿ ಒಂದು ಮೇಲ್ಗಡೆ ಆಪ್ಷನ್ ಇದೆ ರಿಪೀಟ್ ಅಂತ ಒಂದು ಆಪ್ಷನ್ ಇದೆ. ಈಗ ಒಂದ್ ವೇಳೆ ಈ ರಿಪೀಟ್ ಆಪ್ಷನ್ ಅನ್ನು ಯಾವ್ದಕ್ ಬಳಸ್ತೀವಿ ಅಂದ್ರೆ, ಈಗ ಒಂದೇ ಬಿಲ್ಡಿಂಗ್ ಅಲ್ಲಿ 3-4 ಫ್ಯಾಮಿಲೀಸು ವಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಸೆನ್ಸಸ್ ಹೌಸ್ ನಂಬರು ಬೇರೆ ಬೇರೆ ಇರುತ್ತೆ, ಆದರೆ ಬಿಲ್ಡಿಂಗ್ ನಂಬರು ಒಂದೇ ಆಗಿರುತ್ತೆ. ಆಗ ಈಗ ಒಂದು ಬಿಲ್ಡಿಂಗಿಗೆ ನೀವು ಸೆನ್ಸಸ್ ಮಾಡಲಿಕ್ಕೆ ಹೋದಾಗ ಮೊದಲು ಒಂದು ಬಿಲ್ಡಿಂಗ್ ನಂಬರ್ನ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಒಂದು ಫ್ಯಾಮಿಲಿ ಸರ್ವೆ ಮುಗ್ದಾದ ನಂತರ ಅದೇ ಬಿಲ್ಡಿಂಗಲ್ಲಿ ಮತ್ತೊಂದು ಫ್ಯಾಮಿಲಿಯನ್ನು ಸರ್ವೆ ಮಾಡಬೇಕು ಅಂದಾಗ ನೀವು ಇಲ್ಲಿ ಬಿಲ್ಡಿಂಗ್ ನಂಬರ್ನ ಮತ್ತೆ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲಿ ರಿಪೀಟ್ ಅಂತ ಕೊಟ್ಟರೆ ಹಳೆ ಬಿಲ್ಡಿಂಗ್ ನಂಬರು ಸೇಮ್ ಬಿಲ್ಡಿಂಗ್ ನಂಬರೇ ಮತ್ತೆ ರಿಪೀಟ್ ಆಗಿ ಅಲ್ಲಿ ಲೋಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಭಾಗದಲ್ಲಿ ನಿಮಗೆ ಪ್ರೀವಿಯಸ್, ಮಧ್ಯದಲ್ಲಿ ಜಂಪ್ ಅಂತಿದೆ, ನೆಕ್ಸ್ಟ್ ಅಂತ ಇದೆ. ನೀವೀಗ ಪ್ರೀವಿಯಸ್ ಅಂದ್ರೆ ಪ್ರೀವಿಯಸ್ ಒಂದು ಪೇಜಿಗೆ ಹೋಗ್ಬೋದು, ಜಂಪ್ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು, ನಂತರ ನೆಕ್ಸ್ಟ್ ಪೇಜಿಗೆ ನೀವು ಮೂವ್ ಆಗ್ಬೋದು. ಈಗ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ಈಗ ಆ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಒಟ್ಟು 33 ಒಂದು ಮಾಹಿತಿಗಳನ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಪ್ರಿಡಾಮಿನೆಂಟ್ ಮೆಟೀರಿಯಲ್ ಆಫ್ ಫ್ಲೋರ್ ಆಫ್ ದ ಸೆನ್ಸಸ್ ಹೌಸ್ ಅಂತ ಇದೆ. ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಏನು, ಅವರ ಒಂದು ಮನೆಯ ಒಂದು ಫ್ಲೋರಿಂಗು ಯಾವ ರೀತಿಯಾಗಿ ಇದೆ ಅಂತ, ಯಾವ ತರ ಇದರಲ್ಲಿ ಮೆಟೀರಿಯಲ್ ಅಲ್ಲಿ ಮಾಡಿದ್ದಾರೆ ಅಂತ. ಅಲ್ಲಿ ಮಡ್ ಇದೆ, ವುಡ್ ಆರ್ ಬ್ಯಾಂಬೋ ಅಂತಿದೆ, ಬರ್ಂಟ್ ಬ್ರಿಕ್ಸ್, ಸ್ಟೋನ್, ಸಿಮೆಂಟ್, ಮೊಸಾಯಿಕ್, ಎನಿ ಅದರ್ ಅಂತ ಇದೆ. ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಆ ಮನೆಯಲ್ಲಿ ಯಾವ ರೀತಿ ಫ್ಲೋರಿಂಗ್ ಇದೆ ಆ ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದ್ ವೇಳೆ ಮಿಕ್ಸ್ಡ್ ಇದ್ರೆ, ಒಂದ್ ವೇಳೆ ಒಂದ್ ಕಡೆ ಸಿಮೆಂಟ್ ಇರ್ಬೋದು, ಇನ್ನೊಂದ್ ಕಡೆ ಟೈಲ್ಸ್ ಇರ್ಬೋದು, ಆ ರೀತಿಯಾಗಿ ಇದ್ದಾಗ ನೀವು ಮ್ಯಾಕ್ಸಿಮಮ್ ಮನೆಯಲ್ಲಿ ಯಾವ ಒಂದು ಮೆಟೀರಿಯಲ್ಸ್ ಇಂದ ಫ್ಲೋರಿಂಗ್ ಅನ್ನ ಮಾಡಿದ್ದಾರೆ ಆ ಒಂದು ಇದನ್ನ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಆಪ್ಷನ್ ಕೊಡಿ. ಮುಂದಿನ ಕ್ವಶನ್ ಯಾವುದು ಅಂದ್ರೆ ಪ್ರಿಡಾಮಿನೆಂಟ್ ಮೆಟೀರಿಯಲ್ ಆಫ್ ವಾಲ್ ಆಫ್ ದ ಸೆನ್ಸಸ್ ಹೌಸ್ ಅಂತ ಇದೆ. ಇಲ್ಲಿ ಸೆನ್ಸಸ್ ಹೌಸಿನ ವಾಲು, ಆ ಒಂದು ಮನೆಯ ಒಂದು ವಾಲು ಯಾವ ರೀತಿ ಇದೆ ಅಂತ, ಇದು ಸಹಿತ ಅಷ್ಟೇ. ಇಲ್ಲಿ ಗ್ರಾಸ್, ಕ್ಯಾಚ್, ಬ್ಯಾಂಬೋ, ಪ್ಲಾಸ್ಟಿಕ್ ಆರ್ ಪಾಲಿಥಿನ್, ಇಲ್ಲಿ ಕೂಡ ಇದೇ ರೀತಿ ಮೆಟೀರಿಯಲ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ವಾಲು ಯಾವ್ದ್ರಿಂದ ಆಗಿದೆ ಅನ್ನೋಂಥದ್ದನ್ನ, ಅಲ್ಲಿ ಇರುವಂತಹ ಮೇಜರ್ ಆಫ್ ದ ವಾಲು ಯಾವ್ದ್ರಿಂದ ಅಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ಆ ಒಂದು ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಿಡಾಮಿನೆಂಟ್ ಮೆಟೀರಿಯಲ್ ಆಫ್ ರೂಫ್ ಆಫ್ ದ ಸೆನ್ಸಸ್ ಹೌಸ್ ಅಂತಿದೆ. ಈ ಒಂದು ರೂಫ್ ಯಾವ ರೀತಿಯಾಗಿದೆ ಅನ್ನೋಂಥ ಆಪ್ಷನ್ ಕೇಳಿದ್ದಾರೆ. ಇದು ಸಹಿತ ಅಷ್ಟೇ, ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಗ್ರಾಸು, ಪ್ಲಾಸ್ಟಿಕ್, ಪಾಲಿಥಿನ್, ಹ್ಯಾಂಡ್ ಮೇಡ್ ಟೈಲ್ಸ್, ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನ್ಸ್ ಅನ್ನ ನೋಡ್ಕೊಂಡು ನೀವು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದ್ ವೇಳೆ ನೀವು ಇದರಲ್ಲಿ ಕನ್ನಡ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಲ್ಯಾಂಗ್ವೇಜ್ ಅಲ್ಲಿ, ಆಗ ನೀವು ಇದೆಲ್ಲವೂ ಆಪ್ಷನ್ಸ್ ಸಹಿತ ನಿಮಗೆ ಕನ್ನಡದಲ್ಲೂ ಸಹಿತ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇರೋಂಥದ್ದು ಅಸರ್ಟೈನ್ ಯೂಸ್ ಆಫ್ ಸೆನ್ಸಸ್ ಹೌಸ್ ಅಂತ, ಅಂದ್ರೆ ಇಲ್ಲಿ ಮನೆಯ ಒಂದು ಸ್ವರೂಪ ಯಾವ ರೀತಿಯಾಗಿ ಇದೆ ಅನ್ನೋಂಥದ್ದನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಈಗ ಆ ಒಂದು ಮನೆ ಕೇವಲ ವಾಸಕ್ಕಾಗಿ ಮಾತ್ರ ಬಳಸ್ತಾ ಇದ್ರೆ ಇಲ್ಲಿ ಒಂದನೇ ಆಪ್ಷನ್ ರೆಸಿಡೆನ್ಸ್ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ರೆಸಿಡೆನ್ಸ್ ಕಮ್ ಅದರ್ ಯೂಸ್ ಅಂತ ಇದೆ. ನೆಕ್ಸ್ಟ್ ಶಾಪ್, ಆಫೀಸ್ ಅಂತ ಇದೆ. ನೆಕ್ಸ್ಟ್ ಸ್ಕೂಲ್, ಕಾಲೇಜ್, ಹೋಟೆಲ್, ಲಾಡ್ಜ್, ಗೆಸ್ಟ್ ಹೌಸ್, ಹಾಸ್ಪಿಟಲ್, ಡಿಸ್ಪೆನ್ಸರಿ, ಫ್ಯಾಕ್ಟರಿ, ವರ್ಕ್ಶಾಪ್, ವರ್ಕ್ಶೆಡ್, ಪ್ಲೇಸ್ ಆಫ್ ವರ್ಕ್ಶಿಪ್. ನೆಕ್ಸ್ಟ್ ಅದರ್ ನಾನ್ ರೆಸಿಡೆನ್ಷಿಯಲ್ ಯೂಸ್, ವೇಕೆಂಟ್, ಈ ರೀತಿಯಾಗಿ ಬೇರೆ ಬೇರೆ
ಇದೆ. ನೆಕ್ಸ್ಟ್ ಇಲ್ಲಿ ರೆಸಿಡೆನ್ಸ್ ಕಮ್ ಸೆಕೆಂಡ್ ಆಪ್ಷನ್ ಇದೆ, ರೆಸಿಡೆನ್ಸ್ ಕಮ್ ಅದರ್ ಯೂಸ್ ಅಂತ ಇದೆ. ಈಗ ಕೆಲವೊಂದು ಮನೆಯಲ್ಲಿ ಏನಾಗಿದೆ ಅಂದ್ರೆ ಅದೇ ಒಂದ್ ಮನೆಯಲ್ಲಿ ವಾಸಸ್ಥಳನೂ ಅದೇ ಆಗಿರುತ್ತೆ. ನೆಕ್ಸ್ಟ್ ಎದುರುಗಡೆ ಅವರು ಯಾವ್ದಾದ್ರು ಒಂದು ಕಮರ್ಷಿಯಲ್ ಶಾಪ್ ಅನ್ನು ಸಹಿತ ಅದೇ ಮನೆಯಲ್ಲಿ ಮಾಡ್ಕೊಂಡಿರ್ತಾರೆ. ಆಗ ನೀವು ಸೆಕೆಂಡ್ ಆಪ್ಷನ್ ಅನ್ನ ತಗೋಬೇಕಾಗತ್ತೆ. ಅದೇ ರೀತಿ ಅದೇ ಮನೆಯಲ್ಲಿ ಈಗ ಜಿಮ್ ಅನ್ನ ಮುಂದ್ಗಡೆ ಮಾಡ್ಕೊಂಡಿರ್ಬೋದು, ಅಥವಾ ಯಾವ್ದೋ ಒಂದು ಅಂಗಡಿ ಇಟ್ಕೊಂಡಿರ್ಬೋದು. ಇದೇ ರೀತಿಯಾಗಿ ಬೇರೆ ಬೇರೆ, ಅಥವಾ ಕೆಲವರು ಕ್ಲಿನಿಕ್ ಇಟ್ಕೊಂಡಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಇದನ್ನ ಮರ್ಜ್ ಮಾಡಿ ಒಂದೇ ಇದರಲ್ಲಿ ಇಟ್ಕೊಂಡಾಗ ನಾವಿಲ್ಲಿ ಸೆಕೆಂಡ್ ಆಪ್ಷನ್ ಅನ್ನ ತಗೊಳ್ತೀವಿ. ನೆಕ್ಸ್ಟ್ ಬೇರೆ ಈಗ ಉಳಿದಿದ್ದೆಲ್ಲ ಶಾಪ್, ಆಫೀಸು ಅವೆಲ್ಲ ಇಂಡಿಪೆಂಡೆಂಟ್ ಆಗಿ ಬರುವಂತದ್ದು, ಸ್ಕೂಲು ಕಾಲೇಜ್ ಎಲ್ಲ ಅವನು ಸಹಿತ ನಾವು ಏನ್ ಮಾಡ್ತೀವಿ, ನಾವು ಅದನ್ನ ಸರ್ವೆ ಮಾಡ್ತೀವಿ. ನೆಕ್ಸ್ಟ್ ಎಂಟರ್ ಆಕ್ಚುಯಲ್ ಯೂಸ್ ಅಂತ ಇದೆ. ಇಲ್ಲಿ ಆಕ್ಚುಯಲ್ ಯೂಸ್ ಅಂದ್ರೆ ಯಾವ ಆಪ್ಷನ್ ನಲ್ಲಿ ಆ ಒಂದು ರೆಸಿಡೆನ್ಸ್ ಅಥವಾ ಆ ಒಂದು ಪ್ಲೇಸ್ ಅಥವಾ ಬಿಲ್ಡಿಂಗ್ ಇಲ್ಲ ಅಂತ ಅಂದ್ರೆ ನಾವು ಇಲ್ಲಿ ಅದನ್ನ ಯಾವ ಬಳಕೆ, ಅದರಲ್ಲಿ ಏನ್ ನಡೀತಿದೆ ಅಥವಾ ಯಾವ್ದನ್ನಕ್ಕೋಸ್ಕರ ಬಳಸ್ತಿದ್ದಾರೆ ಅನ್ನೋದನ್ನ ನಾವು ಆಕ್ಚುಯಲ್ ಯೂಸ್ ಏನು ಅನ್ನೋದನ್ನ ಇಲ್ಲಿ ನಾವು ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಲಾಕ್ಡ್ ಅಂತ ಇದೆ. ಒಂದ್ ವೇಳೆ ಮನೆ ಬೀಗ ಹಾಕಿತ್ತು, ಅಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ ಅಂತ ಅಂದ್ರೆ ಈಸ್ ಲಾಕ್ಡ್ ಆಪ್ಷನ್ ಅನ್ನ ನಾವು ತಗೋಬಹುದು. ಈಸ್ ಲಾಕ್ಡ್ ಆಪ್ಷನ್ ಅನ್ನು ನೀವು ತಗೊಂಡ್ರೆ ನೀವು ಈ ಒಂದು 33 ಆಪ್ಷನ್ ಅನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಬೀಳಲ್ಲ. ಇಲ್ಲಿ ನೀವು ಈಸ್ ಲಾಕ್ಡ್ ಎಂಟ್ರಿ ಮಾಡ್ತಿದ್ದಂಗೆ ಮುಂದಿನ ಎಲ್ಲಾ ಉಳಿದಂತ ಎಲ್ಲಾ ಒಂದು ಪ್ರಶ್ನೆಗಳು ಲಾಕ್ ಆಗುತ್ತೆ, ಆಪ್ಷನ್ಸ್ ಲಾಕ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಗೆ ಒಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡೋಂಥದ್ದು ಬರುತ್ತೆ. ಲಾಸ್ಟ್ ಗೆ ಆ 33ನೇ ಆಪ್ಷನ್ ಗೆ ಲಾಸ್ಟ್ ಗೆ ಇದು ಎಂಟ್ರಿ ಆಗಿ ಈ ಒಂದು ಸರ್ವೆ ಕ್ಲೋಸ್ ಆಗುತ್ತೆ, ಈಸ್ ಲಾಕ್ಡ್ ಸೆಲೆಕ್ಟ್ ಮಾಡಿದಾಗ. ನೆಕ್ಸ್ಟ್ ಈಸ್ ಇನ್ಸ್ಟಿಟ್ಯೂಷನಲ್ ಅಂತ ಇದೆ. ಈಸ್ ಇನ್ಸ್ಟಿಟ್ಯೂಷನಲ್ ಅಂದ್ರೆ ಇದು ಕುಟುಂಬದ ಒಂದು ವಿಧವನ್ನ ತಿಳಿಸುತ್ತೆ. ಇಲ್ಲಿ ನಾವು ಇದಕ್ಕಿಂತ ಮುಂಚೆ ನಾವು ಕುಟುಂಬದ ಒಂದು ವಿಧವನ್ನ ನಾವು ತಿಳ್ಕೊಬೇಕಾಗತ್ತೆ. ಕುಟುಂಬದಲ್ಲಿ 2 ರೀತಿಯ ಮುಖ್ಯವಾದ ವಿಧಗಳಿವೆ. ಒಂದು ಸಾಮಾನ್ಯ ಕುಟುಂಬ, ಮತ್ತೊಂದು ಸಂಸ್ಥಾ ಕುಟುಂಬ ಅಂತ, ಸಂಸ್ಥಾ ರೂಪದ ಕುಟುಂಬ ಅಂತ. ಇಲ್ಲಿ ಸಾಮಾನ್ಯ ಕುಟುಂಬ ಅಂದ್ರೆ ಇಲ್ಲಿ ಒಂದೇ ಅಡಿಗೆ ಮನೆಯಲ್ಲಿ ತಯಾರಾದ ಊಟವನ್ನು ಮಾಡುತ್ತಿರುವ ವ್ಯಕ್ತಿಗಳ ಒಂದು ಸಮೂಹ. ಆದ್ರೆ ಅವರಲ್ಲಿ ಯಾವೊಬ್ಬ ವ್ಯಕ್ತಿ ಜರೂರು ಕೆಲಸದ ಮೇಲೆ ಹೊರಗೆ ಹೋಗಿದ್ದರೂ ಅಂತಹ ವ್ಯಕ್ತಿಯು ಸಹ ಆ ಕುಟುಂಬದ ಸದಸ್ಯರೆನಿಸುತ್ತಾರೆ. ಕುಟುಂಬದ ಸದಸ್ಯರು ರಕ್ತ ಸಂಬಂಧಿಗಳಾಗಿ ಅಥವಾ ಸಂಬಂಧಿಗಳಾಗದೆ ಇರಬಹುದು, ಅಥವಾ ಇವೆರಡೂ ಬಗೆಯ ವ್ಯಕ್ತಿಗಳನ್ನು ಹೊಂದಿರುವ ಕುಟುಂಬಗಳಿರಬಹುದು. ಇವುಗಳನ್ನ ನಾವು ಏನಂತೀವಿ, ಸಾಮಾನ್ಯ ಕುಟುಂಬ ಅಂತ ಕರಿತೀವಿ. ಇಲ್ಲಿ ಈಗ ಕೊಟ್ಟಿರುವಂತ ಆಪ್ಷನ್ ಏನು ಅಂದ್ರೆ ಈಸ್ ಇನ್ಸ್ಟಿಟ್ಯೂಷನಲ್ ಅಂತ ಇದೆ. ಅಂದ್ರೆ ಏನು, ಸಂಸ್ಥಾ ರೂಪ ಕುಟುಂಬ ಅಂತ. ಸಂಸ್ಥಾ ರೂಪ ಕುಟುಂಬದಕ್ಕೆ ಯಾವ ಆಪ್ಷನ್ಸ್ ಬರುತ್ತೆ ಅಂದ್ರೆ ಈಗ ವಸತಿ ಗೃಹಗಳು ಬರುತ್ತೆ, ನೆಕ್ಸ್ಟ್ ಮೆಸ್ಗಳು ಬರುತ್ತೆ, ಹಾಸ್ಟೆಲ್ಗಳು ಬರುತ್ತೆ, ಹೋಟೆಲ್ಗಳು ಬರುತ್ತೆ, ಅಭಯಾಶ್ರಮಗಳು ಬರುತ್ತೆ, ನೆಕ್ಸ್ಟ್ ನಿರೀಕ್ಷಣಾ ಗೃಹಗಳು, ಭಿಕ್ಷುಕರ ಪರಿವರ್ತನಾಲಯಗಳು, ಬಂದಿಖಾನೆಗಳು, ಆಶ್ರಮಗಳು, ವೃದ್ಧಾಶ್ರಮಗಳು, ಮಕ್ಕಳ ಅಭಯಾಶ್ರಮಗಳು, ಅನಾಥಾಲಯಗಳು, ಬಾಲಕಿಯರ ವಸತಿ ಗೃಹಗಳು. ಈ ರೀತಿ ಬಿಲ್ಡಿಂಗ್ ಇರುವಂತದ್ದು ಅಥವಾ ಜನವಸತಿ ಇರೋಂತ ಇಂತಹ ಒಂದು ಸ್ಥಳಗಳನ್ನ ನಾವು ಈಸ್ ಇನ್ಸ್ಟಿಟ್ಯೂಷನಲ್ ಅಂತ, ಸಂಸ್ಥಾ ರೂಪದ ಕುಟುಂಬ ಅಂತ ಇವನ್ನ ಮೆನ್ಷನ್ ಮಾಡ್ತೀವಿ. ಮತ್ತೊಂದು ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ ಸಾಮಾನ್ಯ ಕುಟುಂಬ ಹಾಗೂ ಸಂಸ್ಥಾ ರೂಪದ ಕುಟುಂಬ ಇವೆರಡನ್ನ ಮಾತ್ರ ನಾವು ಈ ಮೊದಲನೇ ಹಂತದ ಮನೆ ಪಟ್ಟಿ ಮಾಡುವ ಒಂದು ಸರ್ವೆನಲ್ಲಿ ನಾವು ಗಣನೆಗೆ ತಗೊಳ್ತೇವೆ. ಈಗ ಕೆಲವರು ವಸತಿ ರಹಿತ ಜನರು ಇರ್ತಾರೆ. ಉದಾಹರಣೆಗೆ ಈಗ ರಸ್ತೆ ಬದಿಯಲ್ಲಿ ಪಾದಾಚಾರಿ ರಸ್ತೆ, ಹ್ಯೂಮ್ ಪೈಪ್ಗಳು, ಮೇಲ್ಸೇತುವೆ, ಮೆಟ್ಟಿಲುಗಳ ಅಡಿಯಲ್ಲಿ ಅಥವಾ ಪೂಜಾ ಸ್ಥಾನಗಳ ಬಯಲು, ಮಂಟಪಗಳು, ರೈಲ್ವೆ ಪ್ಲಾಟ್ಫಾರ್ಮ್ಗಳು ಮುಂತಾದ ಸ್ಥಳಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ವಾಸ ಮಾಡ್ತಾ ಇರ್ತಾರೆ. ಅವರಿಗೆ ಮನೆಗಳು ಇರಲ್ಲ, ವಸತಿ ರಹಿತ ಕುಟುಂಬಗಳು ಅಂತ ನಾವು ಪರಿಗಣಿಸ್ತೀವಿ. ಅಂತಹ ಕುಟುಂಬಗಳನ್ನ ನಾವು ಈ ಒಂದು ಸರ್ವೆನಲ್ಲಿ ಈಗ ಗಣನೆಗೆ ತಗೊಳ್ಳಿಲ್ಲ. ಅವರನ್ನ ಯಾವಾಗ ತಗೊಳ್ತೀವಿ ಅಂದ್ರೆ ಮುಂದಿನ ಒಂದು 2ನೇ ಹಂತದ ಜನಸಂಖ್ಯಾ ಒಂದು ಗಣತಿ ಮುಂದಿನ ವರ್ಷ ನಡೆಯುತ್ತಲ್ಲ ಅದರಲ್ಲಿ ಜನರನ್ನ ಅದರಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಈಗ ನೀವು ಈಸ್ ಲಾಕ್ಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಮುಂದಿನ ಎಲ್ಲಾ ಪ್ರಶ್ನೆಗಳು ಸಹಿತ ಇನ್ಆಕ್ಟಿವ್ ಆಗುತ್ತೆ. ಕೊನೆಯ ಒಂದು ಆಪ್ಷನ್ ಮಾತ್ರ ಆಕ್ಟಿವ್ ಆಗಿದ್ದು ಅಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡೋ ಆಪ್ಷನ್ ಮಾತ್ರ ಉಳ್ಕೊಳ್ಳುತ್ತೆ. ಇದು ಈಸ್ ಲಾಕ್ಡ್ ಆಪ್ಷನ್ ಸೆಲೆಕ್ಟ್ ಮಾಡಿದಾಗ. ಈಗ ನಾವು ಈಸ್ ಇನ್ಸ್ಟಿಟ್ಯೂಷನಲ್ ಸಂಸ್ಥಾ ರೂಪ ಕುಟುಂಬ ಅಂತ ನಾವು ಸೆಲೆಕ್ಟ್ ಮಾಡಿದಾಗ ಇಲ್ಲಿಂದ ಮುಂದೆ 11ನೇ ಪ್ರಶ್ನೆ ತನಕ ಮಾತ್ರ ನೀವು ಈ ಒಂದು ಆಪ್ಷನ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಆಕ್ಟಿವ್ ಇರುತ್ತೆ. 11ರಿಂದ ಮುಂದೆ ಏನಿದೆ 12ರಿಂದ 33 ತನಕನೂ ಸಹಿತ ಆಪ್ಷನ್ ಏನು ಪ್ರಶ್ನೆಗಳು ಇನ್ಆಕ್ಟಿವ್ ಆಗ್ತವೆ. ನೀವು ಸಂಸ್ಥಾ ರೂಪ ಒಂದು ಕುಟುಂಬವನ್ನ ಸೆಲೆಕ್ಟ್ ಮಾಡಿದ್ರಿ, ಈಸ್ ಇನ್ಸ್ಟಿಟ್ಯೂಷನಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಮುಂದಿನ ಪ್ರಶ್ನೆಗಳಿಗೆ ನೀವು ಆಪ್ಷನ್ಸ್ ಅನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ತೀರಾ. ಅದರಲ್ಲಿ 9ನೇ ಒಂದು ಪ್ರಶ್ನೆಗೆ ಮುಂದೆ ಬರುವಂತ 9ನೇ ಒಂದು ಹೌಸ್ ಹೋಲ್ಡ್ ನಂಬರ್ ಅಂತ ಒಂದು ಬರುತ್ತೆ.
ನಂಬರ್ನ ಏನಂತ ತುಂಬಬೇಕು ಅಂದ್ರೆ 999 ಅಂತ 999 ಆಪ್ಷನ್ ಅನ್ನ ಕೊಡಬೇಕು. ಈಗ ನೆಕ್ಸ್ಟ್ ಆಪ್ಷನ್ ಕೊಡ್ತೀವಿ. ಮುಂದಿನ ಒಂದು ಕ್ವಶನ್, ಕಂಡೀಷನ್ ಆಫ್ ದ ಸೆನ್ಸಸ್ ಹೌಸ್ ಅಂತ ಇದೆ. 3 ಆಪ್ಷನ್ಸ್ ಇದೆ. ಗುಡ್, ಲಿವೇಬಲ್, ಡೈಲಾಪಿಡೇಟೆಡ್ ಅಂತ ಒಂದು 3 ಆಪ್ಷನ್ಸ್ ಇದೆ. ಈ 3 ಆಪ್ಷನ್ಸ್ ಅಲ್ಲಿ ಮನೆಯ ಸ್ಥಿತಿಗತಿ ಯಾವ ರೀತಿ ಇದೆ, ಉತ್ತಮವಾಗಿದೆ, ವಾಸಕ್ಕೆ ಯೋಗ್ಯವಾಗಿದೆ, ಅದೇ ರೀತಿ ಶಿಥಿಲಗೊಂಡಿದೆ ಅಂತ ಆಪ್ಷನ್ಸ್. ಅದರಲ್ಲಿ ಯಾವ್ದಿರುತ್ತೆ ಅದನ್ನ ಆಪ್ಷನ್ಸ್ ಕೊಟ್ಟು ನಂತರ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಹೌಸ್ ಹೋಲ್ಡ್ ನಂಬರ್ ಅಂತ. ಇಲ್ಲಿ ಹೌಸ್ ಹೋಲ್ಡ್ ನಂಬರ್ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಒಂದ್ ವೇಳೆ ನೀವು ಇನ್ಸ್ಟಿಟ್ಯೂಷನಲ್ ಅಂತ ಆಪ್ಷನ್ ಅನ್ನ ನೀವು ಈ ಮುಂಚೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ನೀವು 999 ಆಪ್ಷನ್ ಇದನ್ನ ನಂಬರ್ನ ಎಂಟ್ರಿ ಮಾಡಬೇಕು. ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ನಾರ್ಮಲಿ ರಿಸೈಡಿಂಗ್ ಇನ್ ದಿಸ್ ಹೌಸ್ ಹೋಲ್ಡ್ ಅಂತ ನೆಕ್ಸ್ಟ್ ಆಪ್ಷನ್ಸ್ ಇದೆ. ಅಂದ್ರೆ ಏನು ಅಂದ್ರೆ ಮನೆಯಲ್ಲಿ ವಾಸ ಮಾಡುವಂತಹ ಎಲ್ಲ ಮನೆಯ ಮೆಂಬರ್ಸ್ ಸಂಖ್ಯೆಯನ್ನ ನಾವಿಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಎಲ್ಲ ಮಕ್ಕಳು ಮತ್ತೆ ವಯಸ್ಕರು ಎಲ್ಲರೂ ಸೇರಿಸ್ಬಿಟ್ಟು ಎಷ್ಟು ನಂಬರ್ ಅಷ್ಟು ನಂಬರ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತ ಇದೆ. ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರಿದ್ದಾರೆ ಅವರ ಒಂದು ಹೆಸರನ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ನಂತರ ನೆಕ್ಸ್ಟ್ ಅಂತ ಕೊಡಿ. ಸೆಕ್ಸ್ ಅಂತ ಇದೆ. ನೆಕ್ಸ್ಟ್ ಲಿಂಗ ಅಂತ ಇದೆ. ಇಲ್ಲಿ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಪರ್ಸನ್ ಅಂತ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 3 ಆಪ್ಷನ್ಸ್ ಅಲ್ಲಿ ಯಾವುದು ಹೆಡ್ ಆಫ್ ದ ಫ್ಯಾಮಿಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13 ಇಫ್ SC ಆರ್ ST ಆರ್ ಅದರ್ಸ್ ಅಂತಿದೆ. ಈಗ ಕೆಟಗರಿ ಯಾವುದು ಅಂತ ಆ ಒಂದು ಮೆಂಬರ್ನ ಫ್ಯಾಮಿಲಿ ಮೆಂಬರ್ನ ಕೆಟಗರಿನ ಕೊಡಬೇಕಾಗತ್ತೆ. ನೆಕ್ಸ್ಟ್ 14th ಓನರ್ಶಿಪ್ ಸ್ಟೇಟಸ್ ಆಫ್ ದಿಸ್ ಹೌಸ್ ಅಂತಿದೆ. ಮನೆಯ ಮಾಲೀಕತ್ವದ ಸ್ವರೂಪ ಅಂತ. ಇಲ್ಲಿ ಒಂದೇದು ಓನ್ಡ್ ಅಂತಿದೆ, ಅಂದ್ರೆ ಸ್ವಂತ ಮನೆ ಆಗಿದ್ರೆ ಸ್ವಂತ ಕೊಡಿ. ನೆಕ್ಸ್ಟ್ ರೆಂಟೆಡ್ ಬಟ್ ಹ್ಯಾಸ್ ಓನ್ ಹೌಸ್ ಎಲ್ಸ್ವೇರ್ ಅಂತ ಇದೆ. ಅಂದ್ರೆ ಆ ವ್ಯಕ್ತಿ ಬಾಡಿಗೆ ಮನೆಯಲ್ಲಿ ಇದ್ಬಿಟ್ಟು ಇಂಡಿಯಾದ ಯಾವುದೇ ಭಾಗದಲ್ಲಿ ಅವನಿಗೆ ಸ್ವಂತ ಮನೆ ಇದ್ರೆ ಈ ಸೆಕೆಂಡ್ ಆಪ್ಷನ್ ಕೊಡಿ. ನೆಕ್ಸ್ಟ್ ಥರ್ಡ್ ರೆಂಟೆಡ್ ಅಂಡ್ ಡಸ್ ನಾಟ್ ಓನ್ ಎನಿ ಹೌಸ್ ಅಂತಿದೆ. ಅಂದ್ರೆ ಬಾಡಿಗೆ ಮನೆಯಲ್ಲಿ ಇದ್ದು ಎಲ್ಲಿ ಸಹಿತ ಅವನಿಗೆ ಸ್ವಂತ ಮನೆ ಇಲ್ಲ ಅಂದ್ರೆ ಈ ಥರ್ಡ್ ಆಪ್ಷನ್ ಕೊಡಿ. ಎನಿ ಅದರ್ ಅಂತಿದೆ. ಅಂದ್ರೆ ಈಗ ಬಾಡಿಗೆ ಮನೇನೂ ಅಲ್ಲ, ಸ್ವಂತ ಮನೇನೂ ಅಲ್ಲ. ಈಗ ಕೆಲವೊಂದ್ ಕಡೆ ಅಕ್ರಮವಾಗಿ ಮನೆಗಳನ್ನ ಅಥವಾ ಕಟ್ಕೊಂಡಿರ್ತಾರೆ, ಅತಿಕ್ರಮಣ ಮಾಡ್ಕೊಂಡಿರ್ತಾರೆ, ಅದರ್ಸ್ ಅಂತ 4th ಆಪ್ಷನ್ ಅನ್ನ ಕೊಡಿ. ನೆಕ್ಸ್ಟ್ ನಂಬರ್ ಆಫ್ ಡ್ವೆಲ್ಲಿಂಗ್ ರೂಮ್ಸ್ ಅಂತ ಇದೆ. ಅಂದ್ರೆ ವಾಸ ಮಾಡುವಂತಹ ಒಂದು ಕೊಠಡಿಗಳು. ಇದು ಯಾವ ರೀತಿ ಇರ್ಬೇಕಂದ್ರೆ ಮೇಲ್ಚಾವಣಿ ಇದಕ್ಕೆ ಇರಬೇಕು. ಹಾಗೇನೆ 1.5 ಮೀಟರ್ ಮಿನಿಮಮ್ 1.5 ಮೀಟರ್ ಅಗಲ, 2 ಮೀಟರ್ ಉದ್ದ, ಅದೇ ರೀತಿ 2 ಮೀಟರ್ ಎತ್ತರ. ಕನಿಷ್ಠ ಪಕ್ಷ ಇಷ್ಟಾದ್ರೂ ಅಳತೆ ಇರುವಂತ ರೂಮ್ ಇದ್ರೆ ಮಾತ್ರ ಅದನ್ನ ನೀವು ಒಂದು ಕೋಣೆ ಅಂತ ನೀವು ಕನ್ಸಿಡರ್ ಮಾಡಬಹುದು ಮನೆಯಲ್ಲಿ. ಈಗ ಮನೆಯಲ್ಲಿ ನೀವು ಅಡಿಗೆ ಮನೆಯನ್ನ, ಅದೇ ರೀತಿ ವರಾಂಡವನ್ನ, ಅದೇ ರೀತಿ ಬಾತ್ರೂಮ್ ಅನ್ನ, ಟಾಯ್ಲೆಟ್ ಅನ್ನ, ಹಾಗೆ ಸ್ಟೋರ್ ರೂಮ್ ಅನ್ನ, ಇವನ್ನ ನೀವು ಡ್ವೆಲ್ಲಿಂಗ್ ರೂಮ್ಸ್ ಅಂತ ನೀವು ಅದನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಆ ತರದ ರೂಮ್ಸ್ ಎಷ್ಟಿದೆ ಅಷ್ಟು ರೂಮ್ಸ್ ಅನ್ನ ನೀವು ಕೌಂಟ್ ಮಾಡಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಂಬರ್ ಆಫ್ ಮ್ಯಾರಿಡ್ ಕಪಲ್ಸ್ ಲಿವಿಂಗ್ ಇನ್ ದಿಸ್ ಹೌಸ್ ಹೋಲ್ಡ್ ಅಂತ ಇದೆ. ಅಂದ್ರೆ ವಿವಾಹಿತ ದಂಪತಿಗಳು ಎಷ್ಟು ಜನ ಇದ್ದಾರೆ ಅಂತ. ಈಗ ಒಂದ್ ವೇಳೆ ಆ ಮನೆಯಲ್ಲಿ ಈಗ ಒಂದು 6 ಜನ ಇರ್ತಾರೆ, ಅದರಲ್ಲಿ 3 ಜನ ಗಂಡ ಹೆಂಡತಿ ಈ ರೀತಿ 3 ದಂಪತಿಗಳು ಅದರಲ್ಲಿ ಇದ್ರೆ ಅವಾಗ ನೀವು ಇಲ್ಲಿ ನಂಬರ್ ಆಫ್ ಮ್ಯಾರಿಡ್ ಕಪಲ್ಸ್ ಎಷ್ಟು ಅಂದ್ರೆ 3 ಅಂತ ಬರೀಬೇಕಾಗತ್ತೆ. ನಂತರ ಒಂದ್ ವೇಳೆ ಈಗ ಸಿಂಗಲ್ ಆಗಿದ್ರೆ ಅಥವಾ ಒಂದ್ ವೇಳೆ ಯಾರೋ ಅದರಲ್ಲಿ ಗಂಡನೋ ಅಥವಾ ಹೆಂಡತಿನೋ ಡೆತ್ ಆಗಿದ್ರೆ ಅದರಲ್ಲಿ ಮ್ಯಾರಿಡ್ ಕಪಲ್ಸ್ ಅನ್ನ ನಾವು ಅವ್ರನ್ನ ಎಂಟ್ರಿ ಮಾಡೋ ಹಾಗಿಲ್ಲ, ಕೌಂಟ್ ಮಾಡೋ ಹಾಗಿಲ್ಲ. ಅವರು ಮಾಮೂಲಾಗಿ ಫಸ್ಟ್ ಈಗ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಅಂತ ಟೋಟಲ್ ಕೌಂಟ್ ಇತ್ತಲ್ಲ ಅಲ್ಲಿ ಅವರು ಎಲ್ಲರೂ ಕೌಂಟ್ ಆಗ್ತಾರೆ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಅಂತ ಇದೆ. ಇಲ್ಲಿ ಕುಡಿಯೋ ನೀರಿನ ಒಂದು ಮೂಲ ಯಾವುದು ಅಂತ. ಇಲ್ಲಿ ಟ್ಯಾಪ್ ವಾಟರ್ ಇದೆ, ಟ್ಯಾಪ್ ವಾಟರ್ ಫ್ರಮ್ ಅನ್ಟ್ರೀಟೆಡ್ ಸೋರ್ಸ್, ವೆಲ್ಲು, ಹ್ಯಾಂಡ್ ಪಂಪು, ಟ್ಯೂಬ್ವೆಲ್ಲು, ಸ್ಪ್ರಿಂಗು, ರಿವರು, ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ನೀವು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡ್ಬೇಕು. ಅವೈಲಬಿಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಸೋರ್ಸ್ ಅಂತ ಇದೆ. ವಿತ್-ಇನ್ ಪ್ರಿಮಿಸಿಸ್, ನಿಯರ್ ದ ಪ್ರಿಮಿಸಿಸ್, ಅವೇ ಅಂತ ಇದೆ. ವಿತ್-ಇನ್ ಪ್ರಿಮಿಸಿಸ್ ಅಂದ್ರೆ ಇಲ್ಲಿ 2 ತರ ಆಪ್ಷನ್ಸ್ ಬರುತ್ತೆ. ನೀವು ರೂರಲ್ ಆಗಿದ್ರೆ ಇದು 500 ಮೀಟರ್, ನಿಮ್ಗೆ ಮನೆಯಿಂದ 500 ಮೀಟರ್ ಒಳಗಿದ್ರೆ ಅದನ್ನ ವಿತ್-ಇನ್ ಪ್ರಿಮಿಸಿಸ್ ಅಂತ ನಾವು, ಇದನ್ನ 500 ಗಿಂತ ಜಾಸ್ತಿ ಇದ್ರೆ ಅದನ್ನ ಔಟ್ ಆಫ್ ದ ಪ್ರಿಮಿಸಿಸ್ ಅಂತ ಹೇಳ್ತೀವಿ. ಒಂದ್ ವೇಳೆ ಈಗ ಅರ್ಬನ್ ಏರಿಯಾದಲ್ಲಾದ್ರೆ, ಈ ಸಿಟಿ ಭಾಗದಲ್ಲಿ ಆಗಿದ್ರೆ ಇಲ್ಲಿ ಕೇವಲ 100 ಮೀಟರ್ ನ ಮಾತ್ರ ನಾವು ವಿತ್-ಇನ್ ಪ್ರಿಮಿಸಿಸ್ ಏರಿಯಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಮೇನ್ ಸೋರ್ಸ್ ಆಫ್ ಲೈಟನಿಂಗ್ ಅಂತ ಇದೆ. ಅಂದ್ರೆ ಬೆಳಕಿನ ಒಂದು ಮೂಲ ಯಾವುದು ಅಂತ. ಇಲ್ಲಿ ಎಲೆಕ್ಟ್ರಿಸಿಟಿ ಇದೆ, ಕೆರೋಸಿನ್ ಇದೆ, ಸೋಲಾರ್ ಇದೆ, ಅದರ್ ಆಯಿಲ್, ಎನಿ ಅದರ್ ನೋ ಲೈಟನಿಂಗ್ ಅಂತಿದೆ. ಇದರಲ್ಲಿ ನೀವು ಯಾವ ಆಪ್ಷನ್ ಅನ್ನು ಅಪ್ಲೈ ಆಗುತ್ತೆ ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಕೊಡ್ಬೇಕು. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 20ನೇದು
ಆಕ್ಸೆಸ್ ಟು ಲ್ಯಾಟ್ರಿನ್ ಅಂತ ಇದೆ. ಇಲ್ಲಿ ಎಸ್ ಆರ್ ನೋ ಅಂತ ಇದೆ. ಎಸ್ ಆಪ್ಷನ್ ನಲ್ಲಿ ಮತ್ತೆ 3 ಸಬ್ ಆಪ್ಷನ್ಸ್ ಇದೆ. ಒಂದೇದು ಎಕ್ಸ್ಕ್ಲೂಸಿವ್ಲಿ ಫಾರ್ ಹೌಸ್ ಹೋಲ್ಡ್ ಯೂಸ್ ಓನ್ಲಿ ಅಂತಿದೆ. ನೆಕ್ಸ್ಟ್ ಶೇರ್ಡ್ ವಿತ್ ಅದರ್ ಹೌಸ್ ಹೋಲ್ಡ್ಸ್. ನೆಕ್ಸ್ಟ್ ಪಬ್ಲಿಕ್ ಲ್ಯಾಟ್ರಿನ್ ಅಂತ ಇದೆ. ಒಂದೇದು ಮನೆಗೆ ಸೀಮಿತವಾಗಿರುವಂತದ್ದು, ಅಥವಾ 2-3 ಫ್ಯಾಮಿಲಿ ಶೇರ್ ಮಾಡಿರುವಂತದ್ದು, ಅಥವಾ ಪಬ್ಲಿಕ್ ಶೌಚಾಲಯ ಆಗಿರ್ಬೋದು ಆ ರೀತಿ. ನೆಕ್ಸ್ಟ್ ನೋ ಅಂತ ಕೊಟ್ರೆ ಅಂದ್ರೆ ಟಾಯ್ಲೆಟ್ ರೂಮ್ ಇಲ್ಲ ಅಂತ ನೋ ಕೊಟ್ರೆ ಓಪನ್ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಯ್ತು. ಅಂದ್ರೆ ಬಯಲು ಶೌಚಾಲಯಕ್ಕೆ ಹೋಗ್ತಾರೆ ಅಂತ ಅರ್ಥ ಅದು. ನೆಕ್ಸ್ಟ್ ಟೈಪ್ ಆಫ್ ಲ್ಯಾಟ್ರಿನ್ ಅಂತ ಇದೆ. ಇಲ್ಲಿ ಫ್ಲಶ್ ಆರ್ ಪೌರ್, ಫ್ಲಶ್ ಲ್ಯಾಟ್ರಿನ್ ಕನೆಕ್ಟೆಡ್ ಟು ಪೈಪ್ಡ್ ಸಿವರ್ ಸಿಸ್ಟಮ್, ಸೆಪ್ಟಿಕ್ ಟ್ಯಾಂಕ್, ಅದರ್ ಸಿಸ್ಟಮ್, ಈ ರೀತಿಯಾಗಿ ಬೇರೆ ಬೇರೆ ಇದೆ. ಟ್ವಿನ್ ಪಿಟ್ಸ್ ಲ್ಯಾಟ್ರಿನ್, ಸಿಂಗಲ್ ಪಿಟ್ ಲ್ಯಾಟ್ರಿನ್, ಸರ್ವಿಸ್ ಲ್ಯಾಟ್ರಿನ್, ಈ ರೀತಿಯಾಗಿ ಬೇರೆ ಬೇರೆ ಆಪ್ಷನ್ ಇದೆ. ನಿಮ್ಗೆ ಕೊಡುವಂತಹ ಮ್ಯಾನುವಲ್ ಅಲ್ಲಿ ಕೈಪಿಡಿನಲ್ಲಿ ನೀವು ಈ ಒಂದು ಆಪ್ಷನ್ ಬಗ್ಗೆ ಬಹಳಷ್ಟು ಡೀಟೇಲ್ ಇದೆ. ಆ ಒಂದು ಆಪ್ಷನ್ ನೀವು ಓದ್ಕೊಂಡ್ಬಿಟ್ಟು ನೀವು ಕೊಡಬಹುದು. 22ನೇ ಒಂದು ಪ್ರಶ್ನೆ, ವೇಸ್ಟ್ ವಾಟರ್ ಔಟ್ಲೆಟ್ ಕನೆಕ್ಟೆಡ್ ಟು. ವೇಸ್ಟ್ ವಾಟರ್ ಅಂದ್ರೆ ಮನೆಯ ಒಂದು ವೇಸ್ಟ್ ವಾಟರ್ ಯಾವ ರೀತಿ ಕನೆಕ್ಟೆಡ್ ಟು ಕ್ಲೋಸ್ಡ್ ಡ್ರೈನೇಜ್ ಅಂತಿದೆ. ನೆಕ್ಸ್ಟ್ ಓಪನ್ ಡ್ರೈನೇಜ್, ನೋ ಡ್ರೈನೇಜ್ ಅಂತಿದೆ. ಅಂದ್ರೆ ಒಳ ಚರಂಡಿ ವ್ಯವಸ್ಥೆಗೆ ಅಥವಾ ಓಪನ್ ಡ್ರೈನೇಜ್ ಇದ್ರೆ ಅದಕ್ಕೆ, ಅಥವಾ ಚರಂಡಿ ಇಲ್ಲ, ಇದೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ತೀರಾ. 23ನೇ ಪ್ರಶ್ನೆ, ಬಾತಿಂಗ್ ಫೆಸಿಲಿಟಿ ಅವೈಲಬಲ್ ವಿತ್ ಇನ್ ದ ಪ್ರಿಮಿಸಿಸ್ ಅಂತಿದೆ. ಇಲ್ಲಿ ಎಸ್ ಆರ್ ನೋ ಅಂತಿದೆ. ಅಂದ್ರೆ ಬಾತ್ರೂಮ್ ನಿಮ್ಮ ಒಂದು ಪ್ರಿಮಿಸಿಸ್ ಒಳಗೆ ಇದೆಯಾ ಅಂತ. ಅದರಲ್ಲಿ ಎಸ್ ಇದ್ರೆ ಒಂದೇದು ಬಾತ್ರೂಮ್ ಅಂತಿದೆ. ಎನ್ಕ್ಲೋಸರ್ ವಿತೌಟ್ ರೂಫ್ ಅಂತಿದೆ. ಬಾತ್ರೂಮ್ ಅಂದ್ರೆ ಮೇಲ್ಗಡೆ ರೂಫಿಂಗ್ ಕ್ಲೋಸ್ ಆಗಿರ್ಬೇಕು, ಅದನ್ನ ಬಾತ್ರೂಮ್ ಅಂತ ಕನ್ಸಿಡರ್. ಇಲ್ಲ ಅಂದ್ರೆ ಎನ್ಕ್ಲೋಸರ್ ವಿತೌಟ್ ರೂಫ್ ಅಂತಿದೆ. ರೂಫ್ ಇಲ್ದೆ ಸುತ್ತ ಒಂದು 4 ಇದನ್ನ ಮಾಡಿರುವಂತದ್ದು, ವಾಲ್ ಅನ್ನ ಮಾಡಿರುವಂತದ್ದು. ನೋ ಅಂತ ಆಪ್ಷನ್ ಕೊಟ್ಟು ಥರ್ಡ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೆಕ್ಸ್ಟ್ ಆಪ್ಷನ್ ಕೊಡ್ತೀರಾ. ನೆಕ್ಸ್ಟ್ ಆಪ್ಷನ್ ಕೊಟ್ರೆ 24ನೇ ಪ್ರಶ್ನೆ, ಅವೈಲಬಿಲಿಟಿ ಆಫ್ ಕಿಚನ್ ಅಂಡ್ LPG PNG ಕನೆಕ್ಷನ್ ಅಂತ ಇದೆ. ಇಲ್ಲಿ LPG ಗ್ಯಾಸ್ ಅಥವಾ PNG ಅಂತ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಇದು ಈ ಆಪ್ಷನ್ಸ್. ಅದರಲ್ಲಿ ಯಾವ ಸೋರ್ಸ್ ಅನ್ನ ಅವರು ಬಳಸ್ತಾರೆ ಅದನ್ನ ನೀವು ಇಲ್ಲಿ ಟಿಕ್ ಮಾಡಬೇಕು. ಒಂದೇದು ಕುಕಿಂಗ್ ಇನ್ ಕಿಚನ್ ಅಂತಿದೆ. ಒಂದೇದು ಹ್ಯಾಸ್ LPG ಆರ್ PNG ಕನೆಕ್ಷನ್, ಡಸಂಟ್ ಹ್ಯಾವ್ LPG ಆರ್ PNG ಕನೆಕ್ಷನ್. ಅಂದ್ರೆ ಅಡಿಗೆಗೆ ಯಾವ್ದು ಬಳಸ್ತಾರೆ ಅವೆರಡರಲ್ಲಿ ಒಂದು ಚಾಯ್ಸ್ ಮಾಡಿ. ನೆಕ್ಸ್ಟ್ ಕುಕಿಂಗ್ ಇನ್ಸೈಡ್ ಹೌಸ್ ಬಟ್ ನಾಟ್ ಇನ್ ಕಿಚನ್ ಅಂತಿದೆ. ಕುಕಿಂಗ್ ಇನ್ಸೈಡ್ ಹೌಸ್ ಅಂತ ಮನೆ ಒಳಗೆ ಮಾಡ್ತಾರೆ, ಬಟ್ ಅಡಿಗೆ ಮನೆ ಇಲ್ಲ ಅಂತ. ಅಂದ್ರೆ ಇದೇನ್ ಅರ್ಥ ಅಂದ್ರೆ ಅಡಿಗೆ ಮನೆ ಇರೋದಿಲ್ಲ ಅವ್ರಿಗೆ, ಅಡಿಗೆ ಮನೆ ಇಲ್ದೇನೆ ಜನರಲ್ ಆಗಿ ಓಪನ್ ಆಗಿ ಅಡಿಗೆ ಮಾಡ್ತಾರೆ ಅಂತ ಅರ್ಥ. ಇಲ್ಲಿ ಆಪ್ಷನ್ಸ್ ತಗೊಳ್ಳಿ. ನೆಕ್ಸ್ಟ್ ಕುಕಿಂಗ್ ಇನ್ ಓಪನ್ ಆರ್ ಔಟ್ಸೈಡ್ ಸೋರ್ಸ್ ಅಂತ. ಹ್ಯಾಸ್ LPG ಆರ್ PNG ಕನೆಕ್ಷನ್, ಡಸಂಟ್ ಹ್ಯಾವ್ LPG ಆರ್ PNG ಕನೆಕ್ಷನ್, ಆರ್ ನೋ ಕುಕಿಂಗ್ ಅಂತ ಇದೆ. ಅಂದ್ರೆ ಮನೆಯ ಹೊರಗಡೆ ಅಥವಾ ಓಪನ್ ಆಗಿ ಮನೆಯ ಹೊರಗಡೆಗೆ ಅಡಿಗೆ ಮಾಡುವಂತದ್ದು, ಅಥವಾ ಅಡಿಗೆ ಮಾಡದೇ ಇರುವಂತದ್ದು. ಯಾವ ಆಪ್ಷನ್ ಇದಾಗತ್ತೆ ಆ ಮನೆಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 25ನೇ ಪ್ರಶ್ನೆ, ಮೇನ್ ಫ್ಯೂಲ್ ಯೂಸ್ಡ್ ಫಾರ್ ಕುಕಿಂಗ್ ಅಂತ ಇದೆ. ಇಲ್ಲಿ ಫೈರ್ ವುಡ್ ಇದೆ, ಕ್ರಾಪ್ ರೆಸಿಡ್ಯೂ, ಕೌಡಂಗ್ ಕೇಕ್, ಕೋಲ್, ಲಿಗ್ನೈಟ್, ಚಾರ್ಕೋಲ್, ಕೆರೋಸಿನ್, LPG, PNG, ಎಲೆಕ್ಟ್ರಿಸಿಟಿ, ಬಯೋಗ್ಯಾಸ್, ಸೋಲಾರ್, ಎನಿ ಅದರ್ ಅಂತ ಇದೆ. ಅದರಲ್ಲಿ ಅವ್ರ ಮನೆಯಲ್ಲಿ ಯಾವ್ದಾವ್ದು ಯೂಸ್ ಮಾಡ್ತಾರೆ ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 26ನೇದು ರೇಡಿಯೋ ಆರ್ ಟ್ರಾನ್ಸಿಸ್ಟರ್. ಇಲ್ಲಿ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಇದೆಯಾ ಅಂತ. ಅಂದ್ರೆ ರೇಡಿಯೋನ ಯಾವ್ದ್ರಿಂದ ಕೇಳ್ತಾರೆ ಅನ್ನೋದು ಆಪ್ಷನ್. ಎಸ್ ರೇಡಿಯೋ ಇದ್ರೆ ಒಂದೇದು ಟ್ರೆಡಿಷನಲ್ ರೇಡಿಯೋ ಸೆಟ್, ಮುಂಚೆ ಏನ್ ರೇಡಿಯೋ ಬರ್ತಿತ್ತಲ್ಲ ಆ ರೇಡಿಯೋ ಇದೆ. ಅಥವಾ ಆನ್ ಮೊಬೈಲ್ ಆರ್ ಸ್ಮಾರ್ಟ್ ಫೋನ್, ಅಥವಾ ಸ್ಮಾರ್ಟ್ ಫೋನ್ ಅಥವಾ ಮೊಬೈಲ್ ಅಲ್ಲಿ ಆಪ್ ಮೂಲಕ ನಾವು ರೇಡಿಯೋ ಕೇಳ್ತೀವಿ ಅಂದ್ರೆ ಆನ್ ಅದರ್ ಡಿವೈಸ್, ಅಥವಾ ಬೇರೆ ಯಾವುದೇ ಡಿವೈಸ್ ಇದ್ರು ಸಹಿತ ಅದನ್ನ ಎಂಟ್ರಿ ಕೊಡ್ಬೇಕು. ನೆಕ್ಸ್ಟ್ ನೋ, ಇಲ್ಲ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಯಾವ್ದನ್ನು ಅವರು ಕೇಳೋದಿಲ್ಲ, ಯೂಸ್ ಮಾಡೋದಿಲ್ಲ ಅಂದ್ರೆ ನೋ ಕೊಡ್ಬೇಕು. ನೆಕ್ಸ್ಟ್ ಆಪ್ಷನ್ 27ನೇದು ಟೆಲಿವಿಷನ್, ಟಿವಿ ಇದೆಯಾ ಅಂತ. ಒಂದೇದು ದೂರದರ್ಶನ್ ಫ್ರೀ ಡಿಶ್. ಎಸ್ ಆಪ್ಷನ್ ಅಲ್ಲಿ ಏನೇನು ದೂರದರ್ಶನ ನೀವು ನೋಡ್ತೀರಾ ಅಂದ್ರೆ, ಅಥವಾ ಅದರ್ DTH ಆರ್ ಡಿಶ್, ಅಥವಾ DTH ಕೇಬಲ್ ಹಾಕ್ಸ್ಕೊಂಡಿದ್ರೆ, ಅಥವಾ ಕೇಬಲ್ ಕನೆಕ್ಷನ್ ಜನರಲ್ ಆಗಿ ಕೇಬಲ್ ಕನೆಕ್ಷನ್ ಅನ್ನ ಹಾಕೊಂಡಿದ್ರೆ ಸಿಟಿ ಕೇಬಲ್, ಅಥವಾ ಎನಿ ಅದರ್, ಅಥವಾ ಬೇರೆ ಯಾವುದೇ ರೂಪದಲ್ಲಿ ನೀವು ಟಿವಿಯನ್ನ ನೋಡ್ತಾ ಇದ್ರೆ. ನೆಕ್ಸ್ಟ್ ಅಥವಾ ನೋ, ಟಿವಿ ಇಲ್ಲದೆ ಇದ್ರೆ ನೋ ಅಂತ ಆಪ್ಷನ್ ಕೊಟ್ರೆ ಆಯ್ತು. ನೆಕ್ಸ್ಟ್ 28ನೇ ಒಂದು ಪ್ರಶ್ನೆ, ಆಕ್ಸೆಸ್ ಟು ಇಂಟರ್ನೆಟ್ ಅಂತಿದೆ. ಇಂಟರ್ನೆಟ್ ಯಾವ ರೀತಿಯಾಗಿ ಮನೆಯಲ್ಲಿ ಯೂಸ್ ಮಾಡ್ತೀವಿ ಅಂತ. ಯೂಸ್ ಮಾಡೋದಾದ್ರೆ ಎಸ್ ಅಲ್ಲಿ ಒಂದೇದು ಆನ್ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್, ಆನ್ ಮೊಬೈಲ್ ಆರ್ ಸ್ಮಾರ್ಟ್ ಫೋನ್, ಆನ್ ಎನಿ ಅದರ್ ಡಿವೈಸ್. ಅದರಲ್ಲಿ ಯಾವ ಡಿವೈಸ್ ಅಲ್ಲಿ ನೀವು ಯೂಸ್ ಮಾಡ್ತೀರಾ ಅದನ್ನ ಕ್ಲಿಕ್ ಮಾಡಿ. ಅಥವಾ ಇಂಟರ್ನೆಟ್ ಯೂಸ್ ಮಾಡಲ್ಲ ಅಂದ್ರೆ ನೋ ಅಂತ ಕೊಡಿ. ನೆಕ್ಸ್ಟ್ 29ನೇ ಆಪ್ಷನ್ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ರೆ ಎಸ್ ಅಥವಾ ನೋ ಅಂತ ಕೊಡಿ. ನೆಕ್ಸ್ಟ್ ಥರ್ಡ್ ಒನ್, ಟೆಲಿಫೋನ್ ಅಂಡ್ ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್. ಯಾವ್ದು ಫೋನ್ ಇದೆ ನಿಮ್ಮ ಮನೆಯಲ್ಲಿ ಅಂತ. ಎಸ್ ಇದ್ರೆ ಅಥವಾ ಲ್ಯಾಂಡ್ಲೈನ್ ಮಾತ್ರ ಯೂಸ್ ಮಾಡ್ತಿದ್ರೆ ಲ್ಯಾಂಡ್ಲೈನ್ ಓನ್ಲಿ ಕೊಡಿ.
ಇಲ್ಲಾಂದ್ರೆ ಮೊಬೈಲ್ ಓನ್ಲಿ ಅಂತ ಇದ್ರೆ ಸ್ಮಾರ್ಟ್ ಫೋನ್, ಅದರಲ್ಲಿ ಯಾವ್ದು ಸ್ಮಾರ್ಟ್ ಫೋನ್ ಅಥವಾ ಅದರ್ ಬೇಸಿಕ್ ಸೆಟ್ ಮೊಬೈಲ್ ಯಾವ್ದು ಅಂತ ಆಪ್ಷನ್ ಕೊಡಿ. ನೆಕ್ಸ್ಟ್ ಬೋತ್, ಎರಡು ಲ್ಯಾಂಡ್ ಲೈನು ಇದೆ ಸ್ಮಾರ್ಟ್ ಫೋನು ಇದೆ ಅಂದ್ರೆ ಎರಡನ್ನು ಬೋತ್ ಅಂತ ಆಪ್ಷನ್ ಕೊಡಿ. ಅಥವಾ ಯಾವ ಫೋನು ಮನೇಲಿ ಇಲ್ಲ ಅಂದ್ರೆ ನೋ ಅಂತ ಆಪ್ಷನ್ ಕೊಡಿ. ಬೈಸಿಕಲ್ ಅಂಡ್ ಸ್ಕೂಟರ್, ಮೋಟರ್ ಸೈಕಲ್ ಆರ್ ಮೊಪೆಡ್, ಮನೆಯಲ್ಲಿರೋಂತ ಟೂ ವೀಲರ್ ಯಾವ್ದು ಅಂತ. ಒಂದೇದು ಬೈಸಿಕಲ್, ಸ್ಕೂಟರ್, ಬೋತ್, ನನ್ ಅಂತಿದೆ. ಇದರಲ್ಲಿ ಯಾವ್ದಿದೆ ಅದನ್ನ ಕೊಡಿ. ನೆಕ್ಸ್ಟ್ 32 ಆಪ್ಷನ್, ಕಾರ್, ಜೀಪ್ ಆರ್ ವ್ಯಾನ್, ಮನೆಯಲ್ಲಿ 4 ವೀಲರ್ ಇದ್ರೆ ಯಾವ್ದು ಅಂತ ಎಸ್ ಆರ್ ನೋ ಆಪ್ಷನ್ ಕೊಡಿ. ಈಗ ಕೊನೆಯ ಪ್ರಶ್ನೆ 33ನೇ ಪ್ರಶ್ನೆ, ಮೇನ್ ಸೀರಿಯಲ್ಸ್ ಕನ್ಸ್ಯೂಮ್ಡ್ ಇನ್ ದ ಹೌಸ್ ಹೋಲ್ಡ್ ಅಂತಿದೆ. ಮುಖ್ಯವಾದ ಯಾವ ಧಾನ್ಯಗಳನ್ನ ಬಳಸ್ತೀವಿ ಅಂತ. ರೈಸ್, ವೀಟ್, ಜವರ್, ಬಾಜ್ರಾ, ಮೇಜ್, ಎನಿ ಅದರ್ ಅಂತ ಇದೆ. ಇದರಲ್ಲಿ ಯಾವ ಒಂದು ಧಾನ್ಯವನ್ನು ನಾವು ಬಳಸ್ತೀವಿ ಅವರು ಬಳಸ್ತಾರೆ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನಾವು ನೆಕ್ಸ್ಟ್ ಆಪ್ಷನ್ ಅನ್ನು ಕೊಡ್ತೀವಿ. ಈಗ ನೆಕ್ಸ್ಟ್ ಅಲ್ಲಿ ಇಲ್ಲಿ ಮೊಬೈಲ್ ನಂಬರ್ ಆಪ್ಷನ್ ಕೇಳುತ್ತೆ. ಆ ಒಂದು ಮನೆಯಲ್ಲಿರಂತ ಮೆಂಬರ್ಸಿನ ಯಾವ್ದಾದ್ರು ಒಂದು ಮೊಬೈಲ್ ನಂಬರ್, ಒಂದು ರೆಫರೆನ್ಸಿಗೆ ಮಾತ್ರ ಈ ನಂಬರ್ನ ಎಂಟ್ರಿ ಮಾಡಿ ಅವ್ರಿಗೆ ಏನ್ ಮಾಡ್ಬೇಕು, ಸಬ್ಮಿಟ್ ಅಂತ ಕೊಡ್ಬೇಕು. ಇಲ್ಲಿಗೆ ಈ ಒಂದು ಸರ್ವೆ ಒಂದು ಹಂತಕ್ಕೆ ಮುಗಿಯುತ್ತೆ. ಇದಾದ ನಂತರ ಅವರು ಇಲ್ಲಿವರೆಗೆ 33 ಪ್ರಶ್ನೆಗಳಿಗೆ ಏನು ಆನ್ಸರ್ ನ ಕೊಟ್ಟಿದ್ದಾರೆ ಆ ಆನ್ಸರ್ ನ ಒಂದು ಲಿಸ್ಟ್ ಬರುತ್ತೆ. ಇಲ್ಲಿ ನೀವು ಆನ್ಸರ್ ನ ನೀವೇನ್ ಮಾಡ್ಬೋದು, ಉತ್ತರಗಳ ಪರಿಶೀಲನೆ ಅಂತ ಇದೆ, ಈ ಒಂದು ಲಿಸ್ಟ್ ನ ನೀವು ನೋಡ್ಬೋದು. ನೋಡಿ ನೆಕ್ಸ್ಟ್ ತಿದ್ದಿ ಅಂತ ಇದೆ ಅಥವಾ ಎಡಿಟ್ ಅಂತ ಇದೆ. ಅಥವಾ ಯಾವ್ದಾರ ಒಂದು ಪ್ರಶ್ನೆನ ನೀವು ಎಡಿಟ್ ಮಾಡ್ತೀರಾ ಅಥವಾ ಪೂರ್ತಿ ಇದನ್ನೇ ಕ್ಯಾನ್ಸಲ್ ಮಾಡ್ತೀರಾ ಅಂದ್ರೆ ನೀವು ಎಡಿಟ್ ಮಾಡ್ಬೋದು. ಇಲ್ಲ ಸರಿ ಇದೆ ಅಂದ್ರೆ ನೀವು ಕನ್ಫರ್ಮ್ ಅಂತ ಕೊನೆಗೆ ಖಚಿತ ಅಂತಿದ್ದೀರಾ ಅದನ್ನ ಕೊಡ್ಬೋದು ಆಪ್ಷನ್ಸ್. ಕೊಟ್ಟ ನಂತರ ನೆಕ್ಸ್ಟ್ ಬರುವಂತದ್ದು, ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಇಲ್ಲಿ ದೃಢೀಕರಣ ಬರುತ್ತೆ. ಈ ಒಂದು ದೃಢೀಕರಣವನ್ನ ನೀವು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ. ಇಲ್ಲಿ ಕೆಳಗಡೆ ಇಲ್ಲಿ ನಿಮ್ಗೆ ವೈಟ್ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ, ಸ್ಪೇಸ್ ಅನ್ನ. ಈ ಒಂದು ಸ್ಪೇಸ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಗಣತಿದಾರರು ಇಲ್ಲಿ ನಿಮ್ಮ ಒಂದು ಬೆರಳಿನಿಂದನೇ ನೀವು ಏನ್ ಮಾಡ್ಬೇಕು, ಅಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಸಿಗ್ನೇಚರ್ ಮಾಡಬೇಕು. ಶಾರ್ಟ್ ಆಗಿ ನಿಮ್ಮ ಬೆರಳಿಂದನೇ ತಗೊಂಡು ಸಿಗ್ನೇಚರ್ ಮಾಡಿ. ನಂತರ ಸೇವ್ ಅಂಡ್ ಸಿಂಕ್ ಅಂತ ಇದೆ, ಆ ಒಂದು ಸೇವ್ ಅಂಡ್ ಸಿಂಕ್ ಆಪ್ಷನ್ ನ ನೀವು ಕೊಡ್ಬೇಕು. ಕೊಟ್ಮೇಲೆ ಇದು ಸರ್ವರ್ಗೆ ಸಿಂಕ್ ಆಗುತ್ತೆ. ಇದಾದ್ಮೇಲೆ ಇನ್ನೊಂದು ಆಪ್ಷನ್, ಇಲ್ಲಿ ಮೇನ್ ನಮ್ಗೆ ಹೋಮ್ ಪೇಜಿಗೆ ಬರೋಣ. ಇಲ್ಲಿ ಹೋಮ್ ಪೇಜಿಗೆ ಬಂದ್ರೆ ನೀವು ಇಲ್ಲಿ ಕೊನೆಯ ಲಾಸ್ಟ್ 6ನೇ ಆಪ್ಷನ್ ಇದೆ. 6ನೇ ಆಪ್ಷನ್ ಯಾವ್ದು ಅಂದ್ರೆ ಮಾರ್ಕ್ ಆಸ್ ಕಂಪ್ಲೀಟ್ ಅಂತ ಇದೆ. ಮಾರ್ಕ್ ಆಸ್ ಕಂಪ್ಲೀಟ್ ಅಂತ ಈ ಒಂದು ಆಪ್ಷನ್ ನ ನೀವು ಕ್ಲಿಕ್ ಮಾಡ್ಬೇಕು. ಈಗ ನೀವು ಮಾಡಿರುವಂತ ಸರ್ವೆಗೆ ಸಂಬಂಧಿಸಿದಂತೆ ಮತ್ತೊಂದು ಕನ್ಫರ್ಮೇಶನ್ ಬರುತ್ತೆ. ಇಲ್ಲಿ ಈಸ್ ದಿಸ್ HLB ಕಂಪ್ಲೀಟೆಡ್, ಈ ಒಂದು ಮನೆ ಪಟ್ಟಿ ಒಂದು ಸಮೀಕ್ಷೆ ಏನು ಅಂದ್ರೆ ಮುಕ್ತಾಯಗೊಂಡಿದೆ. ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಎಲ್ಲ ಸರಿಯಾಗಿದೆ ಮತ್ತೆ ಮಾಡಿರುವಂತ ಸರ್ವೆ ಸರಿಯಾಗಿದೆ ಅಂತ ಇಲ್ಲಿ ಒಂದು ಗಣತಿದಾರರು ಒಂದು ಕನ್ಫರ್ಮೇಶನ್ ಅನ್ನ ಕೊಟ್ಟು ಮತ್ತೊಂದ್ಸರಿ ಇಲ್ಲಿ ಬಾಕ್ಸ್ ಅಲ್ಲಿ ಏನ್ ಮಾಡ್ತಾರೆ, ಸಿಗ್ನೇಚರ್ ನ ಮಾಡಿ ಕೊನೆಗೆ ಸಬ್ಮಿಟ್ ಅನ್ನ ಮಾಡ್ತಾರೆ. ಸಬ್ಮಿಟ್ ಮಾಡಿದ್ರೆ ಅಲ್ಲಿಗೆ ಪೂರ್ತಿಯಾಗಿ ಸರ್ವೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಅನ್ನ ಮಾಡ್ತಾರೆ. ಹೀಗೆ ಸಬ್ಮಿಟ್ ಅನ್ನ ಮಾಡಿದ್ರೆ ಈ ಒಂದು ಸರ್ವೆ ಕಂಪ್ಲೀಟ್ ಆಗುತ್ತೆ. 6 ಆಪ್ಷನ್ಸ್ ಕಾಣುತ್ತೆ. ಈ ಒಂದು 6 ಆಪ್ಷನ್ಸ್ ಅಲ್ಲಿ ಮೊದಲಿಗೆ ಹೌಸ್ ಲಿಸ್ಟ್ ಎಂಟ್ರಿ ಅಂತಿದೆ, ನಂತರ ಅಪ್ಡೇಷನ್ ಡಾಟಾ ಅಂತಿದೆ, ನೆಕ್ಸ್ಟ್ ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ ಅಂತಿದೆ, ವ್ಯೂ ಸಮರಿ ಅಂತ ಇದೆ, ಸಿಂಕ್ ಅಂತಿದೆ, ಮಾರ್ಕ್ ಆಸ್ ಕಂಪ್ಲೀಟ್ ಅಂತಿದೆ. ಇಲ್ಲಿ ಮೊದಲನೇದಾಗಿ ಹೌಸ್ ಲಿಸ್ಟ್ ಎಂಟ್ರಿ ಅಂದ್ರೆ ಇಲ್ಲಿ ನಿಮ್ಗೆ ಸರ್ವೆ ಮಾಡ್ಲಿಕ್ಕೆ ನೀವು ಸ್ಟಾರ್ಟ್ ಮಾಡುವಾಗ ಈ ಒಂದು ಹೌಸ್ ಲಿಸ್ಟ್ ಎಂಟ್ರಿ ಈ ಒಂದು ಆಪ್ಷನ್ ಎಂಟ್ರಿ ಮಾಡಿ ನೀವು ಸರ್ವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ. ನೆಕ್ಸ್ಟ್ ಅಪ್ಡೇಷನ್ ಡಾಟಾದಲ್ಲಿ ನೀವು ಏನಾದ್ರೂ ಅಪ್ಡೇಟ್ ಮಾಡೋದಿದ್ರೆ ಈ ಆಪ್ಷನ್ಸ್ ಹೋಗಿ ಮಾಡ್ಬೋದು. ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ, ಒಂದ್ ವೇಳೆ ಆಪ್ಷನ್ ಇದು ನಿಮ್ಮ ಒಂದು ಸರ್ವೆ ಡಾಟಾ ಸಿಂಕ್ ಆಗಿರುತ್ತೆ, ಸಿಂಕ್ ಆಗಿದ್ರೆ ಅದನ್ನು ಸಹಿತ ಎಡಿಟ್ ಮಾಡ್ಲಿಕ್ಕೆ ಈ ಆಪ್ಷನ್ಸ್ ಗೆ ಹೋಗ್ಬೇಕು. ನೆಕ್ಸ್ಟ್ ವ್ಯೂ ಸಮರಿ ಅಂತಿದೆ. ವ್ಯೂ ಸಮರಿ ಅಂದ್ರೆ ನೀವು ಎಷ್ಟು ಮನೆ ಇದ್ ಮಾಡಿದೀರಾ ಎಲ್ಲ ಒಂದು ನಿಮ್ಮ ಸರ್ವೆಯ ಒಂದು ಸಮರಿ ಬರುತ್ತೆ. ನೆಕ್ಸ್ಟ್ ಸಿಂಕ್ ಅಂತ ಇದೆ. ಒಂದ್ ವೇಳೆ ನೀವು ಸರ್ವೆ ಮಾಡಿರ್ತೀರಾ, 2-3 ಮನೆ ಸರ್ವೆ ಮಾಡಿರ್ತೀರಾ, ಮಾಡಾದ್ಮೇಲೆ ಅದಿನ್ನೂ ಸಿಂಕ್ ಆಗಿರಲ್ಲ ಅಂದ್ರೆ ಸಿಂಕ್ ಕೊಡ್ಬೋದು ನೀವು. ನೆಕ್ಸ್ಟ್ ಮಾರ್ಕ್ ಆಸ್ ಕಂಪ್ಲೀಟ್ ಅಂತಿದೆ. ಈ ಮಾರ್ಕ್ ಆಸ್ ಕಂಪ್ಲೀಟ್ ಸಿಂಕ್ ಸಹಿತ ಮುಗಿದ ನಂತರ ನೀವೇನ್ ಮಾಡ್ಬೇಕು, ಮಾರ್ಕ್ ಆಸ್ ಕಂಪ್ಲೀಟ್ ಕೊಟ್ಟು ಒಂದು ಕೊನೆಗೆ ಕನ್ಫರ್ಮೇಶನ್ ದೃಢೀಕರಣ ಬರುತ್ತೆ, ದೃಢೀಕರಣಕ್ಕೆ ಸೈನ್ ಮಾಡಿ ಸಬ್ಮಿಟ್ ಕೊಟ್ರೆ ಅಲ್ಲಿಗೆ ಸರ್ವೆ ಮುಗಿಯುತ್ತೆ. ಇಷ್ಟು ಇದರಲ್ಲಿದೆ. ಇಲ್ಲಿ ಎಡಿಟ್ ಆಲ್ರೆಡಿ ಸಿಂಕ್ಡ್ ಡಾಟಾ ನೀವು ತಗೊಂಡ್ರೆ ಇಲ್ಲಿ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಬಂದ್ರೆ ನಿಮ್ಗೆ ಲೈನ್ ನಂಬರ್ ಅಂತ ಕಾಣುತ್ತೆ, ಸೆನ್ಸಸ್ ಹೌಸ್ ನಂಬರ್ ಅಂತ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಬಿಲ್ಡಿಂಗ್ ನಂಬರ್ ಕಾಣುತ್ತೆ, ಸ್ಟೇಟಸ್ ಇನ್ಕಂಪ್ಲೀಟ್ ಅಂತ ಇದೆ. ಹಿಂಗೆ ಬೇರೆ ಬೇರೆ ಇದೆ, ಇನ್ಕಂಪ್ಲೀಟ್ ಇದೆ, ಕಂಪ್ಲೀಟ್ ಇದೆ, ಸಿಂಕ್ಡ್ ಅಂತ ಆಪ್ಷನ್ಸ್ ಇದೆ, ನೆಕ್ಸ್ಟ್ ಇನ್ಕಂಪ್ಲೀಟ್ ಇದೆ, ಡಿಲೀಟೆಡ್ ಅಂತ ಇದೆ. ಆಯ್ತಾ, ಈ ರೀತಿಯಾಗಿ ಬೇರೆ ಬೇರೆ
ಒಂದು ನಿಮ್ಮ ಒಂದು ಸರ್ವೆ ಮಾಡಿರೋಂತ ಮನೆಯ ಇದನ್ನ ನೀವು ಇಲ್ಲಿ ಆಪ್ಷನ್ಸ್ ಅನ್ನ ನೋಡಬಹುದು. ಇಷ್ಟು ನೀವು ಗಣತಿದಾರರು ಸರ್ವೆ ಮಾಡುವಂತ ರೀತಿ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ಗೆ ಕೊಟ್ಟಿದೀವಿ. ಇನ್ನು ಬಹಳಷ್ಟು ಅಂಶಗಳು ಇದರಲ್ಲಿ ಇದೆ. ಈ ಎಲ್ಲಾ ಉಳಿದಂತ ಅಂಶಗಳನ್ನ ಡೀಟೇಲ್ ಆಗಿ ನಿಮ್ಗೆ ಟ್ರೈನಿಂಗ್ ಅಲ್ಲಿ ನಿಮ್ಗೆ ವಿವರಣೆಯನ್ನ ಕೊಡ್ತಾರೆ. ಜೊತೆಗೆ ನಾವು ಇಲ್ಲಿವರೆಗೆ ಈ ಒಂದು ವಿಡಿಯೋದಲ್ಲಿ ಕೇವಲ ಗಣತಿದಾರರಿಗೆ ಸಂಬಂಧಿಸಿದಂತಹ ವಿಷಯವನ್ನ ಮಾತ್ರ ನಿಮ್ಗೆ ತಿಳಿಸ್ಕೊಟ್ಟಿದೀವಿ. ಇದರಲ್ಲಿ ಸೂಪರ್ವೈಸರ್ಗೆ ಸಂಬಂಧಪಟ್ಟಿರುವಂತ ಯಾವುದೇ ಆಪ್ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನ ನಿಮ್ಗೆ ಹೇಳಿಲ್ಲ. ಸೂಪರ್ವೈಸರ್ಗೆ ಸಂಬಂಧಿಸಿರೋ ಮಾಹಿತಿಯನ್ನ ಬೇರೆ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನಿಸ್ತೀವಿ. ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ನೀವು ನೋಡಿ ನಮ್ಗೆ ಪ್ರೋತ್ಸಾಹ ನೀಡಿರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ. ನಿಮ್ಮೆಲ್ಲರಿಗೂ ನಮಸ್ಕಾರ.